ಬಟ್ ಎರಡನೇ ಆಕೆಯನ್ನು ಮದುವೆಯಾಗಿ ಕರ್ಕೊಂಡು ಬಂದ್ರೆ ನಿಮಗೇನು ಸಮಸ್ಯೆ ಇಲ್ಲ? ಸಮಸ್ಯೆ ಇಲ್ಲ. ಅವ್ರಾಗ ಅವ್ರು ಆರಾಮಿದ್ರೆ ಸಾಕಲ್ಲ. ನನಗೇನು ಬೇಡ, ನನ್ನ ಮಕ್ಳಿಗೆ ನನ್ಗೆ ಬಿಟ್ಬಿಡ ಅಂತ, ನೀವಿಬ್ರು ಆರಾಮಿರು ಅಂತ ಹೇಳ್ತೀನಿ ನಾನು. ನಾನಾದ್ರೂ ಹೇಳ್ತೀನಿ ನಾನು ಅವ್ರಿಗೆ. ಅಂದ್ರೆ ನೀ ಸಪರೇಟ್ ಹೋಗ್ತೀಯೋ ಅಥವಾ ಅವ್ರ ಜೊತೆನೇ ಇರ್ತೀಯೋ? ಅದು ಮದುವೆ ಇಲ್ಲ ಇಲ್ಲ, ಹಂಗಂದ್ರೆ ನನ್ನ ಪಾಡಿಗೆ ನನಗ್ ಬಿಟ್ಬಿಡ್ರಿ, ನೀವಿಬ್ರು ಚಲೋ ಇರ್ತೀರಿ ಅಂದ್ರೆ ಇರ್ರಿ, ನಾ ಆರಾಮ್ ನಿಮ್ಗೆ ಇಬ್ರಿಗೂ ನೋಡ್ಕೊಂಡು ನಾ ಆರಾಮ್ ಇರ್ತೇನೆ ಅಂತ ಹೇಳ್ತೀನಿ ಅವ್ರಿಗೆ. ಅಯ್ಯೋಯ್ಯೋ, ತುಂಬಾ ದಿನದಿಂದ ಕರೆ ಮಾಡ್ತಿದ್ರಿ, ಯಾವಾಗ್ಲಿಂದ ಮಾಡ್ತಿದ್ದೀರಿ? ಮತ್ತ 1 ವರ್ಷ ಆಯ್ತ್ರಿ. ಅಯ್ಯೋಯ್ಯೋ, 1 ವರ್ಷ ಆಯ್ತಾ? ಹಾ ರೀ. ಏನವಾ ಭಾಳ ಖುಷಿಯಾಗಿದ್ಯಾ? ಖುಷಿ ಏನ್ರಿ, ಹಂಗೆ ರೀ. ಆಯ್ತು, ಸಂತೋಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ನಾನ್ ಕಾರ್ಯಕ್ರಮ ನೋಡ್ತಿರೋದು 2 ವರ್ಷದಿಂದ ಆಯ್ತು. ಕಾಲ್ ಕನೆಕ್ಟ್ ಮಾಡ್ತಿದ್ದೆ, ಒಟ್ಟ ಕನೆಕ್ಟ್ ಆಗ್ತಿರ್ಲಿಲ್ಲ. ಆಗ್ಲವ, ಏನ್ ಮಾಡ್ಕೊಂಡಿರೋದು? ನಾನು ಟೀಚರ್ ಇದ್ದೇನೆ. ಟೀಚರ್? ಓ ಹೌದಾ, ಯಾವ ಯಾವ ವಿಷಯ ಪಾಠ ಮಾಡ್ತಿರೋದು ನೀವು? ಹಂಗಂದ್ರೆ ನಾನು ಸಣ್ಣ ಹುಡುಗರಿಗೆ ಟೀಚ್ ಹೇಳ್ತೇನೆ. ಬರೀ ಸಣ್ಣ ಇಲ್ಲ, ತೊಂದ್ರೆ ಇಲ್ಲ. ಸಣ್ಣ ಹುಡುಗರಿಗೆ ಏನ್ ಪಾಠ ಮಾಡ್ತೀರಿ? ಅಥವಾ ಏನ್ ಹಂಗಂದ್ರೆ ಅಂಗನವಾಡಿ ಟೀಚರ್? ಆಗ್ಲಿ ಅಂದ್ರೆ ಅಲ್ಲಿನ ಅಂಗನವಾಡಿ ವಿಚಾರವಾಗಿ ಏನೇನು ಮಕ್ಕಳಿಗೆ ಒಂದ್ ಸ್ವಲ್ಪ ಹೇಳ್ಕೊಡೋದು, ಮತ್ತೆ ಅಲ್ಲಿನ ಲೆಕ್ಕಪತ್ರ ಅಥವಾ ಅದು ಇದು ಎಲ್ಲ ಸ್ವಲ್ಪ ಮೇಂಟೈನ್ ಮಾಡೋದು ಇರುತ್ತೆ. ಸಂತೋಷ. ಯಾವಾಗ್ಲಿಂದ ಮಾಡ್ತಿದ್ದೀರಿ ಈ ಕೆಲಸ? ನಾನು 5 ವರ್ಷ ಆಯ್ತು. ನನ್ನ ಪ್ರಕಾರ ಈ ದೇವರ ಮಕ್ಕಳು ಅಂದ್ರೆ ಅವರಿಗೆ ಹೊರಗಿನ ಜಗತ್ತಿನ ವಿಷಯಗಳ ಪರಿಚಯವೇ ಇರಲ್ಲ. ಅವ್ರ ಜೊತೆ ನೀವು ಸಮಯ ಕಳೀತೀರಿ, ಹೌದಲ್ವಾ? ಬಟ್ ಆ ತೀಟೆ ಮಾಡ್ತಾವಲ್ವಾ ತುಂಬಾ? ಹೌದೌದ್ರಿ. ಈ ಕಪ್ಪೆ ತೆಗ್ದು ಬಟ್ಲೊಳಿಕ್ ಹಾಕ್ದಂಗೆ ಒಂದ್ ತೆಗ್ದು ಹಾಕಿ ಇನ್ನೊಂದು ಹಾಲಿ ನೋಡೋ ವರ್ಷಕ್ಕೆ ಯಾವ್ದು ಒಳಗಡೆ ಇರೋದು ಹೇಗ್ರಿ ಆಯ್ತು. ಹೇಳುವ, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹೇಳ್ತಾಯಿ. ಹಾಗಾದ್ರೆ ನಾನು ಇದು ಹೆಸರು ಅದು ಏನು ಬೇಡ್ರಿ, ಹಂಗೆ ಇದು ಮಾಡ್ತೀನಿ. ನನ್ನ ಹೆಸರೇನು ಹೇಳಲ್ಲ. ತೊಂದ್ರೆ ಇಲ್ಲ, ನಿಮ್ಮ ಊರು ನಿಮ್ಮ ಹೆಸರು ಏನು ಬೇಡ. ನಿನ್ ಮನಸ್ಸಲ್ಲಿ ಏನ್ ವಿಚಾರ ಇದೆ ಅದನ್ನ ಹೇಳ್ಕೊಡುವ ಸಾಕು. ಏನಿಲ್ಲ, ನನ್ನ ಹಸ್ಬೆಂಡ್ ಸ್ವಲ್ಪ ಹೇಳ್ಕೊಳ್ಳೋದಿತ್ತು. ಹೇಳುವ. ಹಾಗಾದ್ರೆ ನಂದು ಇವಾಗ ಮ್ಯಾರೇಜ್ ಆಗಿ 13 ವರ್ಷ 14 ವರ್ಷ ರನ್ನಿಂಗು. ಮದುವೆ ಆಗ 13-14 ವರ್ಷ ಆಯ್ತು. ಹಾ ರೀ. ಓಕೆ. ಹಂಗ ನನ್ಗೆ ಇಬ್ರು ಮಕ್ಳು. ಸ್ವಲ್ಪ ಹಸ್ಬೆಂಡ್ ಬೇರೆ ಕಡೆ ಇದು ಮಾಡ್ತಿದ್ದಾರೆ, ಬೇರೆ ಹುಡುಗಿಗೆ ನೈಟ್ ಅಲ್ಲಿ ಜಲ್ದಿ ಬರೋದಿಲ್ಲ, ಇದು ಮಾಡೋದಿಲ್ಲ. ಇಷ್ಟ ಬಂದಾಗ ಬರೋದು ಹೋಗೋದು. ಅದ್ ನಿಮ್ಗೆ ಹೆಂಗ್ ಗೊತ್ತು? ಹಾಗಾದ್ರೆ ನಾನು 1-2 ಸಲ ನೋಡಿದ್ದೀನಿ. ಯಾಕಂದ್ರೆ ಫಸ್ಟ್ ಅದು ಅದರ್ ಕಾಸ್ಟ್ ಅಂತಲ್ಲಿ ಅವ್ರ ಮನೆಯಲ್ಲಿ ಇದು ಮಾಡ್ಲಿಲ್ಲ. ಮೊದ್ಲು ಇವರು ಬ್ರಾಹ್ಮಿನ್ಸ್, ನಾವು ಬ್ರಾಹ್ಮಿನ್ಸ. ಅದರ್ ಕಾಸ್ಟ್, ಅವಕ್ಕಿ ಹುಡುಗಿ ಬೇರೆ ಕಾಸ್ಟ್. ಹಾಗಾಗಿ ಮೊದ್ಲೇ ಅವರೆಲ್ಲ ಇಷ್ಟ ಪಡ್ತಿದ್ರು, ಬೇಡ ಅಂತ ಹೇಳಿ ಬೇರೆ ಇದು ಮಾಡಿದ್ರು ಅವರಿಗೆ. ಅಂದ್ರೆ ಅದು ನಿಮ್ಮನ್ ಮದ್ವೆ ಆಕಿಂತ ಮುಂಚೆ ಇದ್ದ ಪ್ರೀತಿ ಅಂತ? ಅವಳಿಗೆ ಮೊದ್ಲೇ ಪ್ರೀತಿ ಮಾಡ್ತಿದ್ರು. ಬಟ್ ಅಲ್ಲಿ ಜಾತಿ ಕಾರಣಕ್ಕೆ ಆಗಿಲ್ಲ ಅಂತ ನಿಮ್ಮನ್ ಮದುವೆ ಆಗಿದ್ದಾರೆ? ಹಾಗಾದ್ರೂ ನನ್ನ ಲವ್ ಮ್ಯಾರೇಜ್ ಮಾಡ್ಕೊಂಡ್ರು. ನಾನು ಕಾಲೇಜ್ ಹೋಗ್ತಿದ್ದೆ, ಮಾಡ್ತಿದ್ದೆ, ಹಂಗಾಗಿ ಬರ್ತಿದ್ರು, ಇದು ಮಾಡ್ತಿದ್ರು, ಮಾತಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ನನಗ್ ಇದು ಮ್ಯಾರೇಜ್ ಆದಿಂದ ಬಿಫೋರ್ 1-4 hours ಇದಾದಿಂದ ನನಗ್ ಗೊತ್ತಾಯ್ತು. 4-5 ವರ್ಷ ಆದಿಂದ. ಮದುವೆ ಆಗಿ 4 ವರ್ಷ ಆದ್ಮೇಲೆ ಈ ವಿಚಾರ ನಿಮಗೆ ಗೊತ್ತಾಯ್ತು? ಈ ವಿಚಾರ ನನಗ್ ಗೊತ್ತಾಯ್ತು. ಆ ಹುಡುಗಿ ಬಂದು ನನ್ನ ಹತ್ರ ಹೇಳ್ಕೊಂಡಿದ್ಲು. ಆ ಹುಡುಗಿನೇ ಬಂದು ನನ್ನ ಹತ್ರ ಹೇಳ್ಕೊಂಡಿದ್ಲು. ಮದುವೆ ಆದ್ಮೇಲೆ ಇವಾಗ ಇಬ್ರು ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತಾರೆ. ಅಲ್ಲ, ಈಗ 1 ನಿಮಿಷ. ಈಗ ನಿಮ್ಮ ಹತ್ರ ಆ ಹುಡುಗಿ ಬಂದು ಹೇಳ್ಕೊಂಡಿದ್ದು ನಿಮ್ ಮದುವೆ ಆದ್ಮೇಲೆ? ಮದ್ವೆ ಆಗಿ 4 ವರ್ಷ ಆದಿಂದ. ಏನಂತ? ಹಿಂಗ್ ಇಷ್ಟ ಪಡ್ತಿದ್ವಿ, ಅವ್ರ ಮನೇಲಿ ಜಾತಿ ಸಲುವಾಗಿ ಇದು ಮಾಡ್ಲಿಲ್ಲ. ಹಾಗಾಗಿ ನಾವಿಬ್ರು ಇದಾಗಿವಿ. ಹಾಗಾದ್ರೆ ಇವಾಗ ನಾವು ಹುಡುಗಿಗ್ ಮ್ಯಾರೇಜ್ ಆಗಿದೆ. ಓಕೆ. ಆ ಹುಡುಗಿಗೂ ಮ್ಯಾರೇಜ್ ಆಗಿದೆ. ಆದ್ರೆ ಅವ್ರೇನೋ ಹಿಂಗೇನೋ ಬಾಯ್ ಇಲ್ಲ, ಏನೋ ಮಂಗಳಮುಖಿ ಇದ್ದಾರಂತೆ. ಅವ್ರ ರಿಲೇಷನ್ ಅಲ್ಲಿ ಮದ್ವೆ ಆಲಾರ್ದೆ ಇರ್ಬಾರ್ದು, ಮದ್ವೆ ಆಗಿ ಇದು ಆಗ್ಬೇಕಂತ ಯಾರೋ ಹೇಳಿದಾರಂತ ಆ ಹುಡ್ಗನ್ ಮನೆಯಲ್ಲಿ. ಹಾಗಾಗಿ ಅವ ಮದ್ವೆ ಆಗಿದ್ದಾನ ಆ ಹುಡುಗಿಗೆ. ಒಂದು ನಿಮಿಷ. ಈ ಹುಡುಗಿಯನ್ನ ಯಾರು ಮದುವೆ ಆಗಿದ್ದಾನೋ ಅವನು ಮಂಗಳಮುಖಿ ಅಂತ ನೀವು? ಮಂಗಳಮುಖಿ ಅಂತ ಹೇಳಿ ಅತಿ ಮ್ಯಾರೇಜ್ ಆದ್ಮೇಲೆ, ಬಿಫೋರ್ ಮ್ಯಾರೇಜ್ ಆದ್ಮೇಲೆ ಗೊತ್ತಾಗಿದೆ ಆಕಿಗೆ. ಆಫ್ಟರ್ ಮ್ಯಾರೇಜ್ ಆದ್ಮೇಲೆ ಅವ್ರ ಮಮ್ಮಿ ಏನೋ ಹೇಳಿದ್ರ, ಹಂಗೆ ಇದು ಆಗ್ಬಾರ್ದು, ಅದಾದ್ಮೇಲೆ ಮ್ಯಾರೇಜ್ ಆಗ್ಬೇಕಂತ ಅವ್ರ ಹೇಳಿದಾರಂತೆ ಆಕಿಗೆ, ಅವನಿಗೆ. ಹಾಗಾಗಿ ಈ ಹುಡುಗಿಗೂ ಗೊತ್ತಿಲ್ಲ, ಮ್ಯಾರೇಜ್ ಆಗ್ಬಿಟ್ಟಿದ್ದಾಳೆ. ಇವಾಗ ಇವ್ರ ಜೊತೆ ನಮ್ ಮನೆಯವ್ರ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಳ್ಳೋದು, ಹೋಗೋದು ಬರೋದು
ನಾನು 2-3 ಸಲ ಹೇಳಿದೆ ನಂಗೆಲ್ಲ ಚಲೋ ಇಲ್ಲ, ನಂದು ಭವಿಷ್ಯ ಹಾಳಾಗುತ್ತೆ ಎಲ್ಲ ಹೇಳಿದೇನೆ. ಅಂದ್ರೂ ಅವಳು ರೆಸ್ಪಾನ್ಸ್ ಮಾಡ್ತಿಲ್ಲ. ಇವ್ರು ಏನ್ ಮಾಡೋದು, ಅಲ್ಲೇ ಇರೋದು ಆಫೀಸ್ನೆಲ್ಲ. ಒಂದೊಂದ್ಸಲ ನೈಟ್ ಬರೋದಿಲ್ಲ, ನೈಟ್ ಬರ್ಲಿಲ್ಲ ಅಂದ್ರೆ ಮರ್ದಿವ್ಸ ಬಂದ ನಾನು ಹೊಡೆಯೋದು, ಇದು ಮಾಡೋದು, ಟಾರ್ಚರ್ ಕೊಡೋದು. ನಿಮ್ಗೆ ಯಾಕೆ ಹೊಡಿತಾರೆ? ನಾ ಅಂದ್ರೆ ಇಷ್ಟ ಇಲ್ಲ, ನೀ ಹೋಗೆಲ್ಲರೇ. ನನ್ನ ಫೋರ್ಸಬಲಿ ಮ್ಯಾರೇಜ್ ಮಾಡಾರ, ನೀ ಹೋಗೆಲ್ಲರೇ, ನನಗ್ ಗೊತ್ತಿಲ್ಲ. ಅಂದ್ರೆ ನಿಮ್ ಜೊತೆ ಫೋರ್ಸಬಲಿ ಮ್ಯಾರೇಜ್ ಮಾಡಿದ್ದಾರೆ ಅಂತ? ಹಾ, ನಾವು ನಿಂಗೂ ಇಷ್ಟ ಇದ್ದಿದ್ದಿಲ್ಲ, ನನ್ ಬೇರೆ ಕಾಸ್ಟ್ ಇದು ನನ್ಗ ಹಂಗಂದ್ರೆ ಲವ್ ಯಾಕೆ ಮಾಡ್ದಿ ಅಂತ ಕೇಳ್ದೆ ನಾನು. ನನ್ಗ ಹೊರಗಲ್ರೆ ಇದು ಮಾಡಂಗಿಲ್ಲ ಆಗಿದ್ರ ಒಂದ್ ಯಾವ್ದಾರ ಮ್ಯಾರೇಜ್ ಆದ್ರ ಇದು ಮಾಡ್ತಾರ ನಮ್ ಕಾಸ್ಟ್ ಒಳಗೆ, ಹಂಗಾಗಿ ನಾನ್ ನಿನಗ್ ಲವ್ ಮಾಡ್ದೆ. ಅಲ್ಲ, ಏನ್ ಹೇಳಿದ್ರು ಅವರು? ಏನ್ ಹೇಳಿದ್ರು? ಹಂಗಂದ್ರೆ ನಮ್ ಇಬ್ರದು ಕಾಸ್ಟ್ ಹಂಗಂದ್ರೆ ನಾನು ಅನಾಥಾಶ್ರಮದಲ್ಲಿ ಬೆಳೆದೋಳು. ನೀವಾ? ನನ್ಗೂ ನನ್ಗೂ ಅಪ್ಪ ಇಲ್ಲ, ಅಮ್ಮ ಇಲ್ಲ. ಹೌದಾ? ಹಾಗಾಗಿ ಇಬ್ರು ಇಲ್ಲ. ನಾನು ಅಲ್ಲಿ ಬೆಳೆದ. ಆಯ್ತು, ಈ ಕತೆ ಕೇಳ್ತೀನಿ. ನಿನ್ನ ಅಪ್ಪ ಅಮ್ಮ ಯಾವ ವಯಸ್ಸಲ್ಲಿ ನಿಮ್ಮಿಂದ ದೂರ ಆಗಿದ್ದು? ನನ್ಗೆ ನೆನಪೇ ಇಲ್ಲ. ನನ್ಗೇನೋ 15 ವರ್ಷ ಬೇಬಿ ಇದ್ದಾಗೆ ಬಿಟ್ಟು ಹೋಗ್ಬಿಟ್ಟಿದ್ರು ಅಂತ. ನನ್ಗೆ ಯಾರೋ ಒಬ್ರು ತಗೊಂಡು ಸಾಕೊಂಡು ದೊಡ್ಡವ್ರು ಮಾಡಿದ್ರು. ನಿಮಿಷ, 15 ವರ್ಷದ ಬೇಬಿನ? 15 ವರ್ಷ ಕೂಸಿದ್ದಾಗೆ ಯಾವ್ದೋ ಒಂದ್ ಗುಡಿದಲ್ಲಿ ಬಿಟ್ಟು ಹೋಗ್ಬಿಟ್ಟಿದಾರಂತೆ. ಅಲ್ವಾ, 15 ವರ್ಷ ಇದ್ದ ಕೂಸ ಹೆಂಗಾಗ್ತೀನಿ? ನಾಳೆ ಬುದ್ಧಿ ಬಂದಿರುತ್ತೆ. 15 ದಿವಸ. ಓಕೆ, 15 ದಿವಸ ಇದ್ದಾಗ ಬಿಟ್ಟು ಹೋಗ್ಬಿಟ್ಟಿದಾರಂತೆ. ಅಂದ್ರೆ ಅವರು ತೀರು ಹೋಗಿಲ್ಲ, ಬಿಟ್ಟು ಹೋಗಿದ್ದಾರೆ. ಎಲ್ಲೋ ಗುಡಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಅದು ಸರಿ. ಏನು ಕಾರಣ ಇರ್ಬೋದಂತೆ? ಅದು ನನಗ್ ಬೇಕಾಗಿಲ್ಲ. ಅವ್ರು ಎಲ್ಲಿದ್ದಾರ ಹೆಂಗಿದಾರೋ ಆರಾಮಿರ್ಲಿ, ನಾ ಅದೇನು ತಿಳ್ಕೊಳಲ್ಲ. ಅಲ್ಲ, ಅದು ಬಿಡವ್ವ. ಅಂದ್ರೆ ಹಂಗ್ ಮಾಡ್ಲಿಕ್ಕೆ ಅಂದ್ರೆ ಅವ್ರ ಪರ್ಸನಲ್ ಏನ್ ವಿಷಯ ಇತ್ತೇನೋ ಯಾರಿಗ್ ಗೊತ್ತು. ಓಕೆ, ಆಗ್ಲಿಂದ ನಿಮ್ಮನ್ನ ಸಾಕಿದ್ ಯಾರು? ನನ್ಗೆ ಇನ್ನೊಬ್ರು ನಮ್ಮ ಅಮ್ಮ ಅಂತಿದ್ದಾರೆ, ಅವ್ರು ಸಾಕಿದ್ದಾರೆ. ನಾನು ಅವ್ರ ಬಲ್ಲೇ ಬೆಳೆದಿದ್ದು. ಸೊ ನೀವು ಅವ್ರನ್ನೇ ಅಮ್ಮ ಅಂತ ಭಾವಿ ಅಥವಾ? ಅವರು ಬ್ರಾಹ್ಮಿನ್ಸ್ ಅಂತೆ. ಅವ್ರಿಗೆ ಈಗ ಮೊದ್ಲೇ 7 ಜನ ಮಕ್ಳು, ಅದ್ರಲ್ಲಿ ನಾನೊಬ್ಳು. ಓಹೋ, ಆ 7 ಜನನು ನಿಮ್ಮನ್ನ ತಂಗಿ ಅಕ್ಕಂತಾರನೇ ನೋಡ? ತಂಗಿ ಅಕ್ಕ. ಈಗಾದ್ರೂ ಮನೆಗ್ ಬರ್ತಾರೆ, ಹೋಗ್ತಾರೆ, ಏನೇ ಇದ್ರು ಇದು ಮಾಡ್ತಾರೆ. ಒಂದಕ್ಕೂ ನಾನ್ ಹೊರಗಿನೋಳಂತ ನನ್ ಇನ್ನತನಾನು ಯಾರು ನೋಡಿಲ್ಲ. ಅದೌದಾ? ಅಂದ್ರೆ ಆ ತಾಯಿ ನಿಮ್ಮನ್ನ ಅಂದ್ರೆ ಯಾರ ಬಳಿನೋ ಏಸ್ಕೊಂಡು ಬಂದಿದ್ದು ಅಥವಾ ಅಲ್ಲೆಲ್ಲೋ ದೇವಸ್ಥಾನದಿಂದ ಇವ್ರು ತಂದಿರೋದು? ಇವ್ರು ತಂದಿರೋದು ಎಲ್ಲೋ ದೇವಸ್ಥಾನದಲ್ಲಿ. ಇವ್ರೇನೋ ಒಂದ್ ಟೈಮ್ ನಲ್ಲಿ ಬಂದಾಗ ಬೇಬಿ ನನ್ನ ಬಿಟ್ಟಿದ್ದಾಗ ಇವ್ರು ಕರ್ಕೊಂಡ್ ಬಂದಿದ್ದಂತೆ. ಸೊ ಆ ಚಿಕ್ಕ ಮಗುವಿನಿಂದಲೂ ನೀವು ಇವ್ರ ಹತ್ರನೇ ಬೆಳೆದಿದ್ದು, ಇವ್ರ ಹತ್ರನೇ ದೊಡ್ಡದಾಗ. ಹಾಗಾದ್ರೆ ಬ್ರಾಹ್ಮಿನ್ಸ್ ಅವ್ರು ನಮ್ ಚಾಕದವರು ಬ್ರಾಹ್ಮಿನ್ಸೇ. ಅಂದ್ರೆ ನೀವು ಬ್ರಾಹ್ಮಿಣ್ಸೆ, ಇವರು ಬ್ರಾಹ್ಮಿಣ್ಸೆ? ಇವರು ಬ್ರಾಹ್ಮಿನ್ಸೆ. ಬಟ್ ಇವರಿಗೆ ಮದುವೆ ಮಾಡ್ಕೊಡೋದು ನಿಮ್ಮ ಸಾಕದವ್ರಿಗೆ ತುಂಬಾ ಇಷ್ಟ ಇದ್ದು ಮಾಡಿದ್ರೆ ಅಥವಾ ಪ್ರೀತಿ ಮಾಡ್ಬಿಟ್ಟಿದೀಯಾ? ಇಲ್ಲ, ನಾನ್ ಪ್ರೀತಿ ಮಾಡಿದೀನಿ ಅಂತ ಒಂದೇ ಒಂದ್ ಕಾರಣಕ್ಕೆ. ಅವರಿಗೂ ನನಗೆ 25 ಇಯರ್ಸ್ ಡಿಫ್ರೆನ್ಸ್. ಯಾರಿಗೂ? ನಿಮಗೆ? ನನ್ಗೆ ನನ್ ಮನೆಯವ್ರಿಗೆ 25 ಇಯರ್ಸ್ ಡಿಫ್ರೆನ್ಸ್. ಅಯ್ಯೋಯ್ಯಪ್ಪ, 25 ವರ್ಷ ಡಿಫ್ರೆನ್ಸಾ? 25 ವರ್ಷ ಡಿಫ್ರೆನ್ಸ್. ನಿಮಗೆ ಕಾಲೇಜ್ಗೆ ಹೋಗುವ ಸಮಯದಲ್ಲಿ ಹೌದಪ್ಪ ನನ್ನನ್ನು ಹಿಂಗೆ ತಂದು ಸಾಕಿದ್ದಾರೆ, ನನ್ನ ಪ್ರೀತಿ ಕೊಟ್ಟಿದ್ದಾರೆ, ಇದೆಲ್ಲ ನಿಮಗೆ ಈ ಮದುವೆ ಆಗೋಕ್ಕಿಂತ ಮುಂಚೆ, ಲವ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹುಟ್ಟು ಅಥವಾ ಆ ಬದುಕಿದ ರೀತಿ ಅಥವಾ ತಂದು ಸಾಕಿದ್ದು ಇದೆಲ್ಲ ನಿಮಗೆ ಗೊತ್ತಿತ್ತಾ? ಅವಾಗ ನನ್ ಸ್ವಲ್ಪ ದೊಡ್ಡೋಳಾದ್ಮೇಲೆ ನನ್ನ ಅಣ್ಣ ಸ್ವಲ್ಪ ಕೇಳಿಸ್ಕೊ, ನನ್ನ ಪ್ರಶ್ನೆ ಇರೋದು ಇಷ್ಟೇ, ಲವ್ ಮಾಡೋಕ್ಕಿಂತ ಮುಂಚೆ ಈ ಕತೆ ಗೊತ್ತಿತ್ತೋ ಇಲ್ವೋ? ನನಗ ಅದು ಗೊತ್ತಿತ್ತು. ನಾನು ಬೇರೆ ಕಡೆಯಿಂದ ಬಂದು ನನ್ಗಮ್ಮ ನಮ್ಮಮ್ಮ ಸಾಕಿದ್ದ ಅಂತ ಅದು ನನ್ಗೆ ಗೊತ್ತಿತ್ತು. ಮತ್ತೆ ಇದೆಲ್ಲ ಗೊತ್ತಿದ್ದು ನಿನ್ನ ಬದುಕಿನ ಸ್ಥಿತಿ, ಇವ್ರು ತಂದು ಸಾಕಿರುವ ಆ ಕರುಣೆ ಅದೆಲ್ಲ ಗೊತ್ತಿದ್ದು ಈ ಲವ್ಗೆ ನೀನಕ್ಕೆ ಮಾಡಿದೆ? ನಾನ್ ಇಂಟೆನ್ಷನ್ ನನ್ ಲವ್ ಮಾಡ್ಬೇಕಂತ ನಾ ಬಹಳಷ್ಟು ಇದು ಮಾಡ್ಕೊಡ್ತಾ ಬಂದೆ. ಅದು ಏನೇನೋ ಗೊತ್ತಿಲ್ಲ. ಅಲ್ಲ ಈಗ ನನ್ನ ಪ್ರಶ್ನೆ ಇರೋದು, ಇವತ್ತು ನೀನೆಷ್ಟು ಪ್ರಬುದ್ಧವಾಗಿ ಯೋಚನೆ ಮಾಡ್ತಾ ಇದ್ದೆ, ಆಯ್ತು ನಾನು ಅದನ್ನ ಆಮೇಲೆ ಮಾತಾಡ್ತೀನಿ. ಸುಮ್ಮನೆ ಹೇಳು, ನನ್ನ ಈಗ ಅಂದರೆ ಅನಾಥರಾದವ್ರು ಪ್ರೀತಿ ಮಾಡಬಾರ್ದ ಅಂತ ನೀನು ಕೇಳುವ? ಅದಂಗಲ್ಲ, ಮಾಡಬೇಕು ಪ್ರೀತಿ. ಎಲ್ಲರೂ ಪ್ರೇಮದ ವಿಚಾರಕ್ಕೆ ಅರ್ಹರೇ ಹೌದು. ಆದರೆ ನನ್ನ ತಂದು ಸಾಕಿರಲ್ಲಪ್ಪ, ನಾನು ಅವ್ರ ತಲೆ ತಗ್ಸೋ ಥರ ಮಾಡ್ತೀನೋ ಏನೋ ಅಂತ ಯೋಚನೆ ಬರಲಿಲ್ವಾ ಅಂದೆ. ಎಷ್ಟೇ ನನ್ನ ಪ್ರಶ್ನೆ ಇರೋದು. ಇಲ್ಲ ಬಂದಿತ್ತು. ಅವಾಗ ಇದು ಮಾಡಕ್ ಒಂದ್ ಸೆಕೆಂಡ್ ಸರ್, ಒಂದೇ ಒಂದ್ ಸೆಕೆಂಡ್ ಕರೀತಿದ್ರೆ, ಒಂದೇ ಒಂದ್ ಸೆಕೆಂಡ್ ಲೈನಲ್ಲಿ ಪ್ಲೀಸ್. ಆಯಿತು. ಅಂದರೆ ಸುಮ್ಮನೆ ಕೇಳಿದೆ, ಇನ್ನೂ ಕತೆ ಪೂರ್ಣ ಕೇಳಿಲ್ಲ. ಬಟ್ ಇಷ್ಟೆಲ್ಲ ತಿಳುವಳಿಕೆ ಉಳ್ಳವ್ರ ಥರ ಇದೆ ನಿಮ್ಮ ಮಾತಲ್ವಾ? ಹಾಗಾಗಿ ನಿಮ್ಗೆ ಅವತ್ತು ಆ ಯೋಚನೆ ಬರಲಿಲ್ವಾ ಅಂತ? ಬಂತು, ಆದ್ರೆ ಬಹಳಷ್ಟು. ಹಂಗಂದ್ರೆ ನಮ್ಮಲ್ಲಿ ಇವ್ರು ಏನ್ ಮಾಡ್ತರು, 5 ವರ್ಷ ಕೇಳ್ತಾ ಇಲ್ಲ. ಹಲೋ, ಧ್ವನಿ ಕೇಳ್ತಾ ಇಲ್ಲವಾ?
5 ವರ್ಷ ತನ ಇವ್ರು ಮ್ಯಾರೇಜ್ ಆದ್ರಿಂದ ಒಪ್ಕೊಳ್ಳಿಲ್ಲ ಇವ್ರು ಓಕೆ ಮನೆಯಲ್ಲಿ. ಹಾಗಾದ್ರೆ ನಾವು ಫಸ್ಟ್ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು. ಹಾ ಹಲೋ ಹಲೋ ಹೇಳುವ. ಅದೇ ಫಸ್ಟ್ ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು. ಫಸ್ಟ್ ರಿಜಿಸ್ಟರ್ ಮ್ಯಾರೇಜ್ ಆಗಿಲ್ಲ, ಇವ್ರ ಮನೆಯಲ್ಲೂ ಒಪ್ಕೊಳ್ಳಿಲ್ಲ. ಧ್ವನಿ ಕೇಳ್ತಾ ಇಲ್ಲವಾ? ಅಲ್ಲ, ಜೋರ ಹಲೋ ಹಲೋ ಜೋರ ಮಾತಾಡಕ್ ಸಮಸ್ಯೆನಾ ಅಂದೆ? ಹಾ, ಸ್ವಲ್ಪ ಸಮಸ್ಯೆ ಹಾಗಾಗಿ. ಹೇಳುವ. 5 ವರ್ಷ ನಾವು ಮೊದಲೇ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೆವು. 5 ವರ್ಷ ತನ ನನ್ನ ಮಮ್ಮಿ ಮನೇಲೇ ಇದ್ದೆ. ಏನು ಓದೋ ಸಮಯದಲ್ಲಿ ಈ ಪ್ರೀತಿ ಆಗಿದ್ದು? ಹಾ, ಈ ಪ್ರೀತಿ ಆಯ್ತು. ಇಲ್ಲ, ಕಾಲೇಜ್ ನಾನು ಡ್ಯೂಟಿ ಮಾಡ್ತಿದ್ದೆ ಮೊದಲು ಹೊರಗಡೆ. ಓಕೆ. ಅಲ್ಲಿ ಇದು ಆಯ್ತು. ಅಲ್ಲಿ ಇವ್ರು 25 ವರ್ಷ ದೊಡ್ಡವರು ಅಂತ ಗೊತ್ತಿತ್ತ ನಿಮಗೆ? ಇಲ್ಲ ಇಲ್ಲ, ನಂಗೆ ಬಿಫೋರ್ ಮ್ಯಾರೇಜ್ ಆದ್ಮೇಲೆ ಗೊತ್ತಾಯ್ತು. ಓಕೆ ಓಕೆ. ಹೇಳುವ ಹೇಳುವ. ಬಿಫೋರ್ ಮ್ಯಾರೇಜ್ ನಾನು ಮೊದಲೇ ಬೇರೆ ಕಡೆ ಡ್ಯೂಟಿ ಮಾಡ್ತಿದ್ದೆ. ಓಕೆ. ಕಾಲೇಜ್ ಮುಗ್ದಿಂದ. ಹಂಗಾಗಿ ಇವರು ಲವ್ ಆಯ್ತು. 5 ವರ್ಷ ಮೊದಲೇ ಮ್ಯಾರೇಜ್ ಆದ್ರಿಂದ 5 ವರ್ಷ ಬೇರೆನೆ ಇದ್ದೇವೆ. ಮದುವೆಯಾಗ 5 ವರ್ಷ ಬೇರೆ ಇದ್ರಿ ಅಂದ್ರೆ ಅದರ ಅರ್ಥ ಇವ್ರ ಮನೇಲಿ ಇರ್ಲಿಲ್ವಾ? ಇವ್ರ ಮನೇಲಿ ಒಪ್ಕೊಳ್ಳಿಲ್ಲ. ನಿಮ್ ಮನೇಲಿ? ನಮ್ಮ ಮನೇಲಿ ಇತ್ತು. ಒಪ್ಕೊಂಡಿದ್ರು. ಹಾ, ಒಪ್ಕೊಂಡಿದ್ರು. ಇವ್ರ ಮನೇಲಿ ಒಪ್ಕೊಂಡಿದ್ರು. ಇವ್ರ ಮನೇಲಿ ಯಾಕೆ ಒಪ್ಕೊಂಡಿರ್ಲಿಲ್ಲ? ಹಂಗಂದ್ರೆ ನಾವು ಇವ್ರ ಮನೇಲಿ ಇವ್ರಿಗೆ ಇಷ್ಟ ಇದ್ದಿದ್ದಿಲ್ಲ ನಾನಂದ್ರೆ. ಅವಳಿಗೆ ಯಾರು ಇಲ್ಲ, ಅವ್ರ ತಂದ್ ಸಾಕಿದ್ದು. ಓಕೆ. ಹಾಗಾಗಿ ಇವ್ರಿಗೆ ಇಷ್ಟ ಇರ್ಲಿಲ್ಲ. ಹಂಗಾಗಿ ನಮ್ಮ ಐದ್ನ ಎಲ್ಲ ಹೇಳಿ ಒಪ್ಸಿ ಮಾಡಿ ಇದು ಮಾಡ್ದ ನಮ್ಮ ಮನೆಯವ್ರ ತಮ್ಮ. ಬಟ್ 25 ವರ್ಷ ದೊಡ್ಡವರು ಅಂತ ಮದುವೆ ಆದ್ಮೇಲೆ ಗೊತ್ತಾಗಿದ್ದ? ಮ್ಯಾರೇಜ್ ಆದ್ಮೇಲೆ ನನ್ಗೆ ಬಿಫೋರ್ ಮ್ಯಾರೇಜ್ ಆದ್ಮೇಲೆ ಗೊತ್ತಾಯ್ತು. ಬಿಫೋರ್ ಅಲ್ಲವಾ? ಆಫ್ಟರ್ ಸಾರಿ, ಆಫ್ಟರ್ ಮ್ಯಾರೇಜ್. ಓಕೆ ಓಕೆ. ಸೊ ಗೊತ್ತಾದ್ಮೇಲೆ ನಿಮ್ಗೆ ಏನದು ಅನ್ಸ್ಲಿಲ್ಲ ವಿಶೇಷ ಅಂತ, ಅಥವಾ ಏನ್ ಅನ್ಸ್ಲಿಲ್ಲ? ಈಗ ಹಾಗೆ ಹೋಗಿದೆ, ಎಲ್ಲ ಮುಗ್ದೇ ಹೋಗಿದೆ. ಈಗ ಆದ್ಮೇಲೆ ಏನು ಅಂತ ನಾನು ಹೊಂದ್ಕೊಂಡು ಹೋಗ್ತಾ ಇದೆ ಎಲ್ಲ. ಆಯ್ತು. ಬಟ್ ಅವ್ರು ಒಪ್ಕೊಂಡ್ರ ಆಮೇಲೆ? ಹಾ, ಆಮೇಲೆ ನಮ್ಮ ಇದನ್ನ ಇದು ಮಾಡಿಂದ ಮತ್ ಮನೆಗ್ ಕರ್ಸಿ ಮತ್ತೆ ಚಲೋ ಆಮೇಲೆ ಎಲ್ಲರೂ ಕರ್ಸಿ ಮಾಡಿ ಲಗ್ನ ಮಾಡಿದ್ರು ಅವರು. ಈಗ ನಂದೊಂದು ಪ್ರಶ್ನೆ ಇದೆ. ಹಿಂಗೆ ಲವ್ ಮಾಡಿದ್ದೀವಿ ಅಂತ ನಿಮ್ಮ ಸಾಕಿದ ಮನೆಯಲ್ಲಿ ಗೊತ್ತಾದ ತಕ್ಷಣ ಒಪ್ಕೊಂಡ್ರ ಅಥವಾ ಏನಂದ್ರ ಅವ್ರು? ಆಕ್ಚುಲಿ ಅವರು ನಮ್ಮ ಅಣ್ಣವರು ನಿನ್ ಇಷ್ಟ, ನೀ ಚಲೋ ಇರುತ್ತಂದ್ರೆ ಆಗು, ನಿನ್ ಮೇಲೆ ಬಿಟ್ಟಿದ್ದು, ನೀ ಅವನ ಜೊತೆ ನಿನ್ ಇದು ಅದ ಅನ್ಸಿತ್ತಂದ್ರ ಇದು ಮಾಡು, ನನ್ಗೆಲ್ಲ ಇಲ್ಲ ಪರವಾಗಿಲ್ಲ ನಾನ್ ಮಾಡ್ಕೋತೀನಿ ಅಂತ ನಾ ಮಾಡ್ಕೊಂಡೆ. ಆಯ್ತು ಆಯ್ತು. ಸೊ ಮದ್ವೆ ಆದ್ಮೇಲೆ ಎಲ್ಲ ಅಂದ್ರೆ ಆಮೇಲೆ ಒಪ್ಕೊಂಡ್ರು, ಗಂಡನ ಮನೆಯವರು ಒಪ್ಕೊಂಡ್ರು? ಒಪ್ಕೊಂಡ್ರು. ಈಗ ನನ್ ಮಗ ದೊಡ್ಡ ಮಗ 5 ವರ್ಷನವ. ಓಕೆ. ಎಷ್ಟು ಜನ ಮಕ್ಕಳು? 2. ಓಕೆ. ದೊಡ್ಡ ಮಗನಿಗೆ 5 ವರ್ಷ. 5 ವರ್ಷ. ಸೆಕೆಂಡ್ ಮಗ ಇವಾಗ 5 ತಿಂಗಳು. ಅಂದ್ರೆ ಈ ಯಾರೋ ಹೆಣ್ಮಕ್ಳು ಬಂದು ನಿಮ್ಮ ಹತ್ರ ನಾನು ನಿಮ್ಮ ಗಂಡ ಲವ್ ಮಾಡ್ತಿದ್ದು ಅಂತ ಹೇಳಿದ್ರಲ್ಲ, ಇದು ಮಕ್ಕಳಾಗಿಂತ ಮುಂಚೆನೋ ಮಕ್ಕಳಾದ್ಮೇಲೋ? ಮಕ್ಕಳಾಗಕ್ಕಿಂತ ಮುಂಚೆ, ಏನೋ ಬಿಫೋರ್ ಮ್ಯಾರೇಜ್ ಆಗಿದೆ. ನಾವು ಬೇರೆ ಬೇರೆ ಇದ್ವಲ್ಲ. ಫೋನ್ ಮಾಡಿ ಹೇಳಿದ್ರ? ಇಲ್ಲ, ನನ್ಗೆ ಡೈರೆಕ್ಟೇ ಸಿಕ್ಕಿದ್ರು ಅವರು. ಸಿಕ್ಕಿಲ್ಲ, ಹಿಂಗಿಂಗದ ಇಲ್ಲ ಅವ್ರ ಬಲ್ಲಿ ಕಾಸ್ಟ್ ರೀಸನ್ ಸಲುವಾಗಿ ನನ್ಗೆ ಮಾಡ್ಕೊಳ್ಳಿಲ್ಲ, ಹಾಗಾಗಿ ಹಂಗ ಹಿಂಗ ಅಂತ ಹೇಳಿದ್ರು ಅವರು. ಆಯ್ತು, ನಿಮಗ್ ಇಷ್ಟ ಏನು ಅಂತ ಕೇಳ್ದೆ ನಾನು. ಇಲ್ಲ, ನಂಗೆ ಇವಾಗ ಅವರು ಇಲ್ಲ, ನಾವ್ ಹೇಳ್ಬೇಕಂತ ಹೇಳ್ದೆ ನಿಮಗ, ಅವು ಯಾವ್ದು ಮುಚ್ಚಿಡ್ಬಾರ್ದು, ನಂದು ಇವಾಗ ಮ್ಯಾರೇಜ್ ಆಗಿದೆ, ಹಾಗಾಗಿ ನಾನು ನಿಮ್ಮ ಹತ್ರ ಹೇಳ್ಕೊಂಡೆ. ಬಟ್ ಆ ಸಮಯದಲ್ಲಿ ನನ್ನ ಗಂಡ ಹೀಗೆ ಮಂಗಳಮುಖಿ ಅಂತ ಹೇಳಿದ, ಅವರೇ ಹೇಳಿದ್ದ? ಹಾ, ಅವರೇ ಹೇಳಿದ್ದ. ಅವ್ರ ಅಮ್ಮ ಅವ್ರಿಗೆ ಹೇಳಿದ್ದಾರಂತೆ. ಸರಿ, ಅದಾದ್ಮೇಲೆ ನಿರ್ಧಾರ ಅಂದ್ರೆ ಗೊತ್ತಿಲ್ದಾಗ ಆಯ್ತು, ಸರಿ. ಬಟ್ ಗೊತ್ತಾದ್ಮೇಲೆ ಅವರು ಒಪ್ಕೊಳ್ಳೋದಾದ್ರೆ ಪೂರ್ಣ ಪ್ರಮಾಣದಲ್ಲಿ ಇರಬೇಕು. ಆಯ್ತಪ್ಪ, ನನ್ನ ಪಾಲಿಗೆ ಬಂದಿದ್ದು ಅಂತ. ಇಲ್ಲ, ಅದನ್ನು ಬಿಟ್ಟು ಬೇರೆ ಮದುವೆ ಆಗಬೇಕು. ಬಟ್ ಬೇರೆ ಸಂಸಾರದಲ್ಲಿ ಬರೋ ನಿರ್ಧಾರ ತನ್ನ ಗಂಡ ಗೊತ್ತಾದ್ಮೇಲೆ ಇವ್ರಿಗೂ ಹೇಳಿದ್ವಿ, ನಿಮಗ್ ಇಷ್ಟ ಅದಲ್ಲ ಮ್ಯಾರೇಜ್ ಮಾಡ್ಕೋರಿ. 4 ಮಂದಿ ಅದ್ರ ಅಸಹ್ಯ ಅನಿಸ್ತದ, ಹಂಗ ತಗೊಂಡ್ ಅಕ್ಕಿ ತಿರ್ಗಾಡೋದು, ನೀವ್ ಅಕ್ಕಿನ ಮನಿಗ್ ಹೋಗೋದು ಅಸಹ್ಯ ಅನಿಸ್ತದ. ಅಷ್ಟಾಗೂ ಹೇಳಿದೀನಿ ನಾನು. ಏನ್ ಹೇಳಿದ್ರಿ ನೀವು? ನಿಮಗ್ ಅಷ್ಟಕ್ಕಿನ ಜೊತೆ ನಿಮಗ್ ಇರೋದಿದ್ರ ಮಾಡೋದಿದ್ರ ಮನಿಗ್ ಕರ್ಕೊಂಡ್ ಬಂದ್ ಮ್ಯಾರೇಜ್ ಆಗಿ ಇಟ್ಕೋರಿ, ಇಬ್ರಿಗೂ ನೋಡ್ಕೋರಿ ಚಲೋ. ಅಯ್ಯೋಯ್ಯೋ, ಅಲ್ಲವಾ ನಾನು ಹೇಳಿದ್ದು ಏನ್ ಗೊತ್ತೇನು,
ಇಲ್ಲ ರೀ. ಅಲ್ಲ ಕೇಳಿಸ್ಕೊಡವ, ಆಕೆ ಯಾರು ನಿನ್ನ ಸಂಸಾರದಲ್ಲಿ ಬಂದಿದ್ದಾರಲ್ಲ ಆ ಹೆಣ್ಮಗಳು, ತನ್ನ ಗಂಡ ಇಂಥವನು ಅಂತ ಆಕೆ ಗೊತ್ತಾಗಿದ್ದ ಮೇಲೆ ಅದನ್ನು ಬಿಟ್ಟು ಬೇರೆ ಮದುವೆ ಆಗ್ಲಿ, ಇಲ್ಲ ತನ್ನ ಪಾಲಿಗೆ ಬಂದಿದ್ದು ಅಂದ್ಕೊಂಡು ಅವ್ರ ಜೊತೆ ಬದುಕ್ಲಿ. ಬಟ್ ನಿನ್ಗೆ ಅವರು ಡೈವರ್ಸ್ ಕೊಡ್ತಾ ಇಲ್ಲ ಹುಡುಗ. ಓಹೋ, ಅವ್ರು ಕೊಡ್ತಿಲ್ಲ. ಅವರು ಡೈವರ್ಸ್ ಕೊಡ್ತಿಲ್ಲ, ಇವರು ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಅವ್ರು ಕೊಡೋಂಗಿಲ್ಲ ಅಂತ ಹೇಳಿದಾರಂತೆ. ಹಾಗಾಗಿ ಇವರು ಮತ್ತೀಗ ಇಬ್ರು ಒಂದೇ ಆಫೀಸ್, ಓಕೆ, ಇಬ್ರು ಒಂದೇ ಆಫೀಸು. ಹಾಗಾಗಿ ಇದು ಮಾಡ್ತಿದ್ದಾರೆ. ಇವಾಗ ಡೈಲಿ ಈಗ ನನ್ನ ಎದುರೇ ಮನೆಗ್ ಕರ್ಕೊಂಡ್ ಬರ್ತಾರೆ. ನಾ ಎಲ್ಲಾರದಾಗ ನಿಮ್ಮ ಎದುರು ಕರ್ಕೊಂಡ್ ಬರ್ತಾರ ಮನೆಗ್. ನಾನು ಎಲ್ಲರೇ ಆಫೀಸ್ಗೆ ಹೋಗಿದ್ದೆ, ನಮ್ಮ ಮಮ್ಮಿ ಮನೆಗೆ ಹೋಗಿದ್ದಂದ್ರೆ ಇಲ್ಲೇ ಕರ್ಕೊಂಡ್ ಬರ್ತಾರೆ. ನಮ್ಮ ಅತ್ತಿ ಮಾವ ಜಾಸ್ತಿ ಇಲ್ಲಿ ಇರಂಗಿಲ್ಲ, ಊರಲ್ಲಿ ಇರ್ತಾರೆ. ಅಂದ್ರೆ ಯಾರು ಇಲ್ದ ಕರ್ಕೊಂಡು ಬರ್ತಾರೆ ಅಂತ? ಹಾ, ಯಾರು ಇಲ್ದ, ನಾನು ಇರಂಗಿಲ್ಲ. ನಾನೊಂದ್ಸಲ ನೋಡಿದ್ದೆ ಕರ್ಕೊಂಡ್ ಬಂದಿದ್ದು. ನಾನ್ ಹಂಗೆ ಬಂದಿದ್ದೆ, ಅವಾಗ ನಾನು ಆಕಿ ಇಲ್ಲೇ ಇದ್ಲ. ಬಟ್ ನೀವು ನಿಮ್ಮ ಗಂಡನಿಗೆ ಹೇಳಿದ್ರ ಬೇಕಾದ್ರೆ ಮದುವೆ ಆಗಿ ಇಬ್ಬರು ಸಾಕ್ರಿ, ನನ್ಗೆ ಒಪ್ಪಿಗೆ ಇದೆ ಅಂತ ನೀವು ಹೇಳಿದ್ರ? ಹಾ, ನಾನ್ ಹೇಳಿದ್ದೆ. ನಿಮಗ್ ಅಂತ ಪರಿದ್ರೆ 4 ಮಂದಿ ಹೆಸರು ತಗೊಂಡ್ ತಿರ್ಗಾಡೋದು ಚಲೋ ಅನ್ಸಂಗಿಲ್ಲ. ಅದು ನಿಮಗ್ ಅಂತ ಪರಿನೇ ಖಾಯಿಸಿದ್ರೆ ತಗೊಂಡ್ ಮ್ಯಾರೇಜ್ ಆಗ್ಬಿಡ್ರಿ ಅಂತ ಹೇಳಿದ್ದೆ ನಾನು. ಯಾಕಂದ್ರೆ ಚಲೋ ಅನ್ಸಂಗಿಲ್ಲ, ಅಷ್ಟಾಗೂ ಹೇಳಿದ್ದೀನಿ. ನಾನು ರೆಸ್ಪಾನ್ಸ್ ಮಾಡಲ್ಲ. ಅವ್ರಕ್ಕಿ ಬಂದ್ರೆ ಏನೋ ಇದು ಮಾಡೋದು, ನನಗ್ ಹೊಡೆದು, ನನಗ್ ಬೈಯೋದು, ಇಲ್ಲ ಖರ್ಚಿಗೆ ನಿನ್ ಸುಡೋದು. ಏನವ ಖರ್ಚಿಗೆ ನಿಂತೆಲ್ಲ ಸುಡೋದು, ಬೆಲ್ಟ್ಲೇ ಹೊಡೆತನ ಹೊಡೆದು ನನಗ್ ನೆನಪೇ ಇಲ್ಲ ಅನ್ನೋದು. ಅಂದ್ರೆ ಆಕೆ ವಿಚಾರ ಪ್ರಶ್ನೆ ಮಾಡಿದ್ರೆ ಮಾತ್ರ ಹೊಡಿತಾರೆ, ಬೇರೆ ವಿಚಾರ ಅಲ್ಲ? ಇಲ್ಲ, ಆಕೆ ವಿಚಾರಕ್ಕೆ ಹೋದ್ರೆ, ಆಕೆ ವಿಚಾರಕ್ಕೆ. ಓಕೆ, ನಿಮ್ ಪ್ರಶ್ನೆ ಇರೋದು ಹೋಗೋದು ಓಕೆ, ಬಟ್ ಹಿಂಗ್ ಕದ್ದೋಗೋದು ಬೇಡ ಅಂತ ನಿಮ್. ಕದ್ದೋಗೋದು ಬೇಡ. ಈಗ 4 ಮಂದಿ ಕೇಳ್ತಾರ, ನನಗ್ ಕೇಳ್ತಾರ, ಇವ್ರ ಸಂಗತ ಹೋದ್ರ ಅವ್ರು ಏನಾಗ್ಬೇಕು, ನಿಮ್ ಮನೆಗೆ ಯಾಕೆ ಬರ್ತಿದ್ರು ನೀವ್ ಇರ್ಲಾರ್ದಾಗ? ನನಗ್ 4 ಮಂದಿ ಕೇಳ್ತಾರಲ್ಲ. ಬಟ್ ಎರಡನೇ ಆಕೆನು ಮದುವೆ ಕರ್ಕೊಂಡು ಬಂದ್ರೆ ನಿಮ್ಗೇನ್ ಸಮಸ್ಯೆ ಇಲ್ಲ? ಸಮಸ್ಯೆ ಇಲ್ಲ. ಅವ್ರು ಆರಾಮಿದ್ರೆ ಸಾಕಲ್ಲ. ನನಗೇನ್ ಬೇಡ, ನನ್ನ ಮಕ್ಳಿಗೆ ನನಗ್ ಬಿಟ್ಬಿಡ ಅಂತ, ನೀವಿಬ್ರು ಆರಾಮಿರು ಅಂತ ಹೇಳ್ತೀನಿ ನಾನು. ನಾನು ಹೇಳ್ತೀನಿ ಅವ್ರಿಗೆ. ಅಂದ್ರೆ ನೀ ಸಪರೇಟ್ ಹೋಗ್ತೀಯೋ ಅಥವಾ ಅವ್ರ ಜೊತೆನೇ ಇರ್ತೀಯೋ? ಅದ್ ಮದ್ವೆ ಇಲ್ಲ, ಹಂಗಂದ್ರೆ ನನ್ ಪಾಡಿಗೆ ನನಗ್ ಬಿಟ್ಬಿಡ್ರಿ, ನೀವಿಬ್ರು ಚಲೋ ಇರ್ತೀರಿ ಅಂದ್ರೆ ಇರ್ರಿ, ನಾ ಆರಾಮ್ ನಿಮ್ಗೆ ಇಬ್ರಿಗೂ ನೋಡ್ಕೊಂಡು ನಾ ಆರಾಮ್ ಇರ್ತೇನೆ ಅಂತ ಹೇಳ್ತೀನಿ ಅವ್ರಿಗೆ. ಅಯ್ಯೋಯ್ಯೋ, ಅಂದ್ರೆ ಅವ್ರನ್ನ ನೋಡ್ಕೊಂಡು ನೀನ್ ಜೊತೆಲೇ ಇರ್ತೀಯ ಅಂತಲ್ಲ? ಹಾ, ಇರ್ತೀನಿ. ಯಾಕಂದ್ರೆ ನನಗ್ ಗೊತ್ತದ ಕಷ್ಟ ಏನನ್ನೋದು ನನಗ್ ಗೊತ್ತದ. ನಿಮ್ಗೆ ಅಂತ ಪರಿನೇ ಇದ್ರ ಇರ್ರಿ ಅಂತ ಹೇಳಿ ನಾ ಅಷ್ಟಾಗೂ ಆಪ್ಷನ್ ಕೊಟ್ಟಿನ. ಏನ್ ಕಷ್ಟ ಗೊತ್ತಿದೆ ನಿನಗೆ? ಯಾಕಂದ್ರೆ ನನ್ ಸಣ್ಣ ಹಿಡ್ದಾಗಿಡ್ದು ನಂದು ಒಂದೊಂದ್ ತುತ್ತಿಂದು ಊಟದ ಸಲುವಾಗಿ ನಾ ಎಷ್ಟು ಕಷ್ಟಪಟ್ಟಿದ್ದೀನಿ. ನನ್ ಎಲ್ಲಾನು ಅನುಭವದ ಅಲ್ವಾ? ತುತ್ತಿ ಕಷ್ಟಪಟ್ಟಿರೋರು ಗಂಡನ್ ಇನ್ನೊಬ್ರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡೋದಕ್ಕೂ ಕಷ್ಟಕ್ಕೂ ಸಂಬಂಧ ಏನಿದೆ? ಹಂಗಂದ್ರೆ ನನ್ ಪಾಡಿಗೆ ನನಗ್ ಇರ್ಲಿಕ್ಕೆ, ನನಗ್ ಹೊಡಿಬೇಕು, ನನಗ್ ಬೈಯೋದು, ನನ್ ಮಕ್ಳಿಗೆ ಟಾರ್ಚರ್ ಕೊಡೋದು. ಅದನ್ನು ಕೇಳು. ಬಟ್ ಈ ಅಲ್ಲವಾ, ನನಗೆ ಬಹುಶಃ ಒಂದು ಹೆಣ್ಮಗಳಾಗಿ ಅಂದ್ರೆ ಈ ವಾತಾವರಣವನ್ನು ನೀನಿಗೇನು ಒಪ್ಪಿಗೆ ಅಂತ ಹೇಳ್ತಿದ್ದೀಯಲ್ಲ, ನಿನ್ನ ಮಕ್ಕಳಿಗೋದ್ರು ಒಂದು ವೇಳೆ ಅದು ಬೇರೆ ಥರ ತಲೆಗೆ ಬಂದು ಅವ್ರಿಗೆ ವಯಸ್ಸು ಬಂದ ಕಾಲಕ್ಕೆ ಅವ್ರು ಇದನ್ನೆಲ್ಲ ಸ್ಫೂರ್ತಿಯಾಗಿ ತಗೊಂಡ್ಬಿಟ್ಟು ಮನೆ ಅದು ಏನಾಗಿದೆ ಅಂದ್ರೆ, ಇವರು ನಮ್ಮ ಮನೆಯವ್ರ ಅಪ್ಪನೂ 2 ಮ್ಯಾರೇಜೇ ಆಗಿದ್ದು, ಅವ್ರ ಅಪ್ಪನೂ 2 ಮ್ಯಾರೇಜೇ ಆಗಿದ್ದು. ಬಹಳ ದೊಡ್ಡ. ಹಂಗಾಗಿ ನಂಗೆ ಇವ್ರದ್ದು ಅದೇ ಅದ ಏನೋ ಅಂತ ಹೇಳಿ ನನಗ. ಅದಕ್ಕೆ ನೀವೇ ನಿರ್ಧಾರಕ್ಕೆ ಬಂದ್ಬಿಟ್ರ? ನಾನೇ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೆ. ಅವ್ರಿಬ್ರು ಮತ್ ನಮ್ಮ ಮಾವರಿಬ್ರು ವೈಫು ಇಲ್ಲೇ ಇದ್ದಾರೆ, ನಮ್ಮ ಹತ್ರನೇ ಇರ್ತಾರೆ. ನಿಮ್ ಮಾವ ಅವ್ರು ಇನ್ಯಾರಿಗೂ ಬೆಳ್ಳ ತಗೊಂಡ್ ಹೊಡೆದಿಲ್ಲ ಅಂತ? ಹಾ ರೀ, ನಿಮ್ ಮಾವ ಆತರ ಒಂದೇ ಹೆಂಡತಿಗೆ? ಇಲ್ಲ, ಟಾರ್ಚರ್ ಯಾರಿಗೂ ಮಾಡಿಲ್ಲ ಅವ್ರು. ಈಗಾದ್ರೂ ನನ್ ಮಗಳು ಹಂಗೆ ನೋಡ್ಕೊತಾರ ಪಾಪ. ಸುಳ್ಳು ಹೇಳ್ಬಾ, ಇವ್ರು ಟಾರ್ಚರ್ ಕೊಡೋದು, ಹೊಡೆದು, ಬೈಯೋದು, ಯಾರ್ ಹೊಟ್ಟೆಗೆ ಹುಟ್ಟಿದೇನೋ, ನಿಮ್ಮ ಅವ್ವೇನ್ ಅಕ್ಕಿ, ನಿಮ್ಮ ಅಮ್ಮನೇ ಹಳ ಏನು, ಎಲ್ ಬಂದ್ ಬಿದ್ದಿದ್ದು ಯಾರಿಗೊತ್ತು, ಯಾವ ಜಾತಿನೋ ಏನೋ, ಜಾತಿನೋ, ಇಂಥವೆಲ್ಲ ಟಾರ್ಚರ್ ಪ್ರತಿಯೊಂದು ಚುಚ್ಚಿ ಮಾತಾಡೋದು. ಅಂದ್ರೆ ನಿಮ್ಮ ಜನ್ಮ ರಹಸ್ಯ ಅವ್ರಿಗೆ ಗೊತ್ತು? ಹಾ, ಗೊತ್ತಾಗಿದೆ. ನಮ್ಮ ಅಮ್ಮ ಹೇಳಿದ್ದಾರೆ ಮಾಡ್ಕೊಡೋ ಟೈಮಿಗೆ. ಅದು ಅವ್ರಿಗೆ ಬೈಲಿಕ್ಕೆ ಒಂದು ವಿಷಯ ಆಗಿದೆ. ಹಾ, ಯಾರಿಗ್ ಗೊತ್ತು ಆಕಿಗೆ ಏನಿತ್ತೇನೋ, ನಿನಗ ಎಲ್ಲೋ ಬಿಟ್ಟಾಳ, ಆಕಿಗೂ ಅದೇ ಮಾಡಾಗ ನಿನ್ಗೂ ಅದೇ ಬೇಕಾಗಲ್ಲ ಅಂತ ಏನ್ ಅರ್ಥ? ಇಷ್ಟು ಪ್ರತಿ ಮಾತನ್ನು ಚುಚ್ಚಿ ಮಾತಾಡೋದು.
ಅರ್ಥ. ಕಡ್ಸ್ಕಿಲೆ ಸುಡ್ತಾರ, ಹೊಡಿತಾರ, ಬೆಲ್ಟ್ ಬೆಟ್ಲೆ ಹೊಡಿತಾರ. ಬಟ್ ನಿಮ್ಮ ಮಾವ ಅತ್ತೆ ದೇವ್ರಂತವ್ರು ಅಂತೀರ, ಅವರು ಇದನ್ನೆಲ್ಲ ಕೇಳಲ್ವಾ? ಅವ್ರು ಇಲ್ಲಿ ಇರಂಗೆ ಇಲ್ಲ. ಅಲ್ಲ, ಇರೋದ್ರ ಬಗ್ಗೆ ಅಲ್ಲ, ಇದನ್ನ ನಿಮ್ಮ ಅತ್ತೆ ಮಾವ ನೀವು ಹೇಳ್ಕೊಂಡಿಲ್ವಾ? ಹೇಳ್ಕೊಂಡಿನ್, ಅವ್ರು ನೋಡಸ್ಟ್ ನೋಡ್ಯಾರ. ಅವ್ನ್ ಹಣೆ ಬರ್ದಾಗ ಏನಿರ್ತದ ಅದು ಆಗ್ತದಮ್ಮ, ನಾವೇನ್ ಮಾಡ್ಬೇಕು ಅಂತಾರ ಅವ್ರು. ಓಹೋ, ಓಕೆ ಓಕೆ. ಬಟ್ ಅಲ್ಲಿ ಆ ಹೆಣ್ಮಗಳಿಗೆ ತಡೆಪ ಈ ಸಂಸಾರ ಹಾಳು ಮಾಡಬಾರ್ದು ಅನ್ನೋ ಆ ಮಟ್ಟಿನ ವಿವೇಕ ಅಥವಾ ಸದ್ಬುದ್ಧಿ ಇಲ್ಲ ಅಂತ ನಿಮಗೂ ಗೊತ್ತಾ? ಹಾ ರೀ, ಆ ಹೆಣ್ಮಗಳಿಗೆ ಈ ಸಂಸಾರ ಹಾಳು ಮಾಡಬಾರ್ದು ಅನ್ನೋ ಆ ಒಳ್ಳೆ ಇಲ್ಲ ಇಲ್ಲ, ಅವಳಿಗೆ ಇವ್ರು ಬಂದ್ರೆ ಬಹಳ ಇಷ್ಟ ಅಂತ. ನಾವಿಬ್ರು ಮೊದ್ಲೇ ಇಷ್ಟಪಟ್ಟಿವಿ, ಈಗಾದ್ರೂ ನಾವ್ ಅವನ್ ಜೊತೆನೆ ಇರ್ತೀನಿ, ಬೇಕಾದ್ರೆ ನೀವೇ ದೂರ ಹೋಗ್ರಿ ಅಂತ ಹೇಳಕ್ಕೆ ನನಗ್. ಅವರೇ ಹೇಳ್ತಾರ? ಅವ್ರೇ ಹೇಳ್ತಾರ, ನಾನ್ ಇವ್ರ ಜೊತೆನೆ ಇರ್ತೀನಿ, ನೀವು ಬೇಕಾದ್ರೆ ನೀವು ದೂರಿರಿ ಅಂತ ಹೇಳ್ಬಿಟ್ಟಿದ್ದಾರೆ ಅವರೇ. ಈಗ ನೋಡವ, ಮನುಷ್ಯನಿಗೆ ಎರಡು ರೀತಿ ಆಯ್ಕೆ ಇರುತ್ತೆ, ನನಗೆ ಅರ್ಥವಾಗುತ್ತೆ. ಈಗ ನಿಮ್ಮ ಸ್ಥಿತಿ ಅಥವಾ ನಿಮ್ಮ ಪ್ರತಿ ಪದದಲ್ಲೂ ಇರುವ ದುಗುಡ ದುಃಖ ನನಗೆ ಅರ್ಥವಾಗುತ್ತೆ ತಾಯಿ. ಆದರೆ ಇಲ್ಲಿ ಗಂಡ ನನಗೆ ಹೀಗೆ ಇರಬೇಕು, ಹೀಗೆ ಆಗಬೇಕು, ಹೀಗಿದ್ರೆ ಚಂದ, ಒಂದೇನು ಧರ್ಮದ ವಿಚಾರ, ಒಂದು ಕಟ್ಟುಪಾಡಿದೆ, ಹಿರಿಯರು ಏನೋ ಒಂದು ಮಾಡಿಕೊಟ್ಟು ಹೋಗಿದ್ದಾರೆ, ಒಂದು ಗಂಡ ಹೀಗಿರಬೇಕು, ಹೆಂಡತಿ ಆದವಳು ಹೀಗಿರಬೇಕು, ಮಕ್ಕಳು ಹೀಗಿರಬೇಕು, ಇದು ಒಂದು ಕಡೆ. ಇನ್ನು ಕೆಳಗಿನ ಹಂತ ಒಂದಿದೆ, ಹೆಂಗಾದರೂ ಹಾಳಾಗೋಲಿ, ನನ್ನ ಮಕ್ಕಳಿಗೆ ಊಟ ತಂದು ಹಾಕ್ಕೊಂಡು ನಮಗೊಂದು ಚೂರು ನೋಡಿಕೊಂಡು ನಮಗೊಂಚೂರು ಆಸರೆ ಆದರೆ ಸಾಕು ಅಂತ. ಈ ಎರಡರಲ್ಲಿ ನಿನ್ನ ಆಯ್ಕೆ ಈಗ ಎರಡನೇದಕ್ಕೆ ಬಂದು ನಿಂತಿದ್ದೀಯಾ? ಇಷ್ಟ ಇತ್ತು, ಹೌದು, ಬಟ್ ಅದು ಆಗ್ತಿಲ್ಲ ಅಂದಾಗ ಎಲ್ಲ ಅಂದರೆ ಮೋಹ, ಪ್ರೇಮ, ಬದುಕು, ಅಪ್ಪುಗೆ ಪ್ರೀತಿ ಇವೆಲ್ಲದಕ್ಕೂ ಮೀರಿದ್ದು ಹೊಟ್ಟೆಪಾಡು ಅಂತ. ನನ್ಗೆ ನನ್ ಮಕ್ಳಿಗೆ ಬೇಕಾದ್ರೆ ಎಲ್ಲಾದ್ರೂ ಸಾಕೋತೀನಿ, ನನ್ ಪಾಡಿಗೆ ನನಗ್ ಬಿಟ್ರೆ ಸಾಕಾಗ್ಬಿಟ್ಟಿದೆ. ಈಗ ಆಕೆ ಅಥವಾ ಆ ಸಂಬಂಧದ ವಿರುದ್ಧ ಹೋರಾಟಕ್ಕಿಂತ ನಾನು ನೆಮ್ಮದಿಯಾಗಿ ಇಡ್ಸ್ಕೊಳ್ಳೋದೇ ದೊಡ್ಡ ವಿಚಾರ ಆಗೋಗಿದೆ. ನನ್ಗೆ ನನ್ ಮಕ್ಳು, ನಾ ಅನ್ಭವಿಸಿದ್ ನನ್ ಮಕ್ಳು ಅನ್ಭವಿಸ್ಬಾರ್ದು, ಅಪ್ಪ ಅಮ್ಮ ಇರ್ಲಾರ್ದು, ಒಂದೇ ಒಂದ್ ಕಾರಣಕ್ಕೆ ನಾನ್ ಸುಮ್ಮನೆ ಆಯ್ತವ. ಈಗ ಮನೆಗೆ ತಂದು ಹಾಕೋದು ಅಥವಾ ಉಳಿದ ಎಲ್ಲ ಜವಾಬ್ದಾರಿ ನೋಡಿಕೊಡು ಅಂದ್ರೆ ಈ ಸಂಬಂಧ ಅದು ಅವರು ಇಂಜಿನಿಯರ್ ಇದ್ದಾರೆ. ಅಲ್ಲ, ಮಿಕ್ಕಿದೆಲ್ಲ ಚೆನ್ನಾಗಿ ಮಾಡ್ತಾರ? ಮುಕ್ಕಿದ್ದೆಲ್ಲ ಚಲೋ, ಹಂಗಾದ್ರೆ ಇಂಜಿನಿಯರ್ ಇದ್ದಾರೆ ಅವರು, ಅದ್ರದ್ದೇನ್ ಸಮಸ್ಯೆ ಇಲ್ಲ. ಏನೇ ಇರ್ಲವ, ಇಂಜಿನಿಯರ್ ಇರ್ಲಿ, ಚಪ್ಪಲಿ ಹೊಲಿಯೋನ್ ಇರ್ಲಿ, ವಿಷಯ ಅದಲ್ಲ. ಅಂದ್ರೆ ಒಂದು ವೃತ್ತಿಯಿಂದ ಒಬ್ಬ ವ್ಯಕ್ತಿಯನ್ನು ಹಣಿಯೋದಾಗಿದ್ದಿದ್ರೆ ಮತ್ತೆ ಚಪ್ಪಲಿ ಹೊಲಿಯೋನ್ಗಿಂತ ನಿಮ್ ಗಂಡ ಇನ್ನೂ ಹೀನವಾದ್ರಲ್ಲ ಮತ್ತೆ. ಅದೇ ಅಲ್ಲ, ಈಗ ನಾನು ಬೇರೆ ಏನೋ ಕೇಳಲಿಕ್ಕೆ ಬಂದಾಗ ನೀನು ಇಂಜಿನಿಯರ್ ಹೇಳಕ್ ಬಂದಲ್ಲ, ಅದರಿಂದ ಹಂಗಲ್ಲ, ಆ ತರ ಅಲ್ಲ, ಎಲ್ಲಾ ವಿಷಯದಲ್ಲಿ ಓಕೆ, ಆ ವಿಷಯ ಒಂದೇ ಇದು ಮಾಡ್ತಿರೋದು. ಹೇಳುತ್ತಲ್ವಾ, ತುಂಬಾ ನದಿ ದಾಡ್ತಾ ಇರೋ ಒಂದು ದೋಣಿಗೆ ತುಂಬಾ ದೊಡ್ಡ ತೂತು ಬೇಕಿಲ್ಲ, ಒಂದು ಚಿಕ್ಕ ತೂತ ಸಾಕಲ್ವೇ ಆ ದೋಣಿ ಒಳಗಡೆ ನೀರು ತುಂಬಿ ಅದು ನದಿಯಲ್ಲಿ ಮುಳುಗೋಗ್ಲಿಕ್ಕೆ. ಹಾಗೆ ಮನುಷ್ಯನಲ್ಲಿ ತುಂಬಾ ವಿಧವಾದ ದೋಷಗಳು, ಚಪಲಗಳು ಇರಬೇಕಾಗಿಲ್ಲ, ಯಾವುದು ಒಂದು ಸಾಕು. ನೀವು ಹೇಳ್ತೀರಿ ಬೇರೆ ಎಲ್ಲ ವಿಚಾರದಲ್ಲೂ ಅದ್ಭುತ, ಇದೊಂದು, ಅರೆ ಇದಕ್ಕಿಂತ ದೊಡ್ಡ ದುರಂತ ಇನ್ನೇನಿದೆ ಮತ್ತೆ. ಆಯ್ತವ, ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಈಗ ಎರಡು ಆಯ್ಕೆಗಳು ನಿಮ್ಮ ಮುಂದಿದ್ದಾವೆ. ಒಂದು ಮನೆಗೆ ಯಾಕಂದರೆ ನೀವು ಒಂದು ವೇಳೆ ಬಹಳ ವರ್ಷಗಳಿಂದ ಕಾರ್ಯಕ್ರಮ ಕೇಳಿರೋರಾಗಿ ನಿಮಗೂ ಅಲ್ಲಲ್ಲಿ ಒಂದಷ್ಟು ಕತೆ ಕೇಳಿರ್ತೀರಿ. ಸರ್ ಅವ್ನು ಹೆಂಗಾದರೂ ಹಾಳಾಗೋಲಿ ಸರ್, ನನಗೆ ಮನೆಗೆ ತಂದು ಹಾಕಿ ಮಕ್ಕಳಿಗೆ ಹೊಟ್ಟೆ ತುಂಬಿಸ್ಕೊಂಡು ನಮ್ಮ ಪಾಡಿಗೆ ಮನೆ ನಡಿಲಿಕ್ಕೆ ಬಿಟ್ಟರೆ ಇಷ್ಟೋ ತಂದು ಕೊಟ್ಟರೆ ಸಾಕು ಸರ್ ಅನ್ನೋ ಒಂದೆಷ್ಟು ಜನ ಹೆಣ್ಮಕ್ಳಿದ್ದಾರೆ. ಯಾಕಂದರೆ ಅವರು ಕೂಡ ಆರಂಭದಲ್ಲಿ ಈ ಗಂಡನ ದುರ್ಬುದ್ಧಿಯನ್ನು ಬಿಡಿಸೋ ಪ್ರಯತ್ನ ಮಾಡಿರ್ತಾರೆ. ಆದರೆ ಅದರ ಪ್ರಯತ್ನದ ದಾರಿಯಲ್ಲಿ ಹೊಟ್ಟೆಪಾಡಿಗೆ ಕಂಟಕ ಬಂದ್ಬಿಟ್ಟಿರುತ್ತೆ. ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ಯಪ್ಪ ಅವ್ನು ಹೆಂಗಾರು ಹೋಲಿ ಮನೆ ನಡಿಬೇಕು ಅಂತ. ಯಾಕಂದ್ರೆ ಮಕ್ಕಳಿರ್ತಾರಲ್ವಾ. ಹಾಗಾಗಿ ನಾನು ಬೇರೆಲ್ಲ ವಿಚಾರವನ್ನು ನನ್ನ ಗಂಡ ಅಂದರೆ ನಿಮ್ಮ ಗಂಡ ಮನೆಗೆ ತಂದು ಹಾಕೋದು ಅಥವಾ ಜವಾಬ್ದಾರಿಗಳು ಅಂತ ಏನೇನಿದ್ದಾವೆ ಅವೆಲ್ಲ ಮಾಡ್ತಿದ್ದಾರೆ. ಆದರೆ ಪರಸ್ತ್ರೀ ವಿಚಾರಕ್ಕೆ ಹೋಗಬೇಡಪ್ಪ ಅಂತ ಹೇಳಿದ್ರೆ ಮಾತ್ರ ಪೆಟ್ಟು ಕೊಡ್ತಾನೆ, ಬೆಲ್ಟಲ್ಲಿ ಹೊಡಿತಾರೆ ಅಥವಾ ಇನ್ನೇನೋ ಚಿತ್ರಹಿಂಸೆ ಮಾಡ್ತಾರೆ. ಈಗ ನೀವು ಬೇರೆಲ್ಲ ವಿಚಾರವನ್ನು ಸರಿಯಾಗಿ ನಿಭಾಯಿಸ್ತಿದ್ದಾನೆ ಅನ್ನೋದನ್ನೇ ಮುಖ್ಯವಾಗಿಟ್ಟುಕೊಳ್ಳಿ. ಮತ್ತು ಯಾವುದನ್ನು ಪ್ರಶ್ನೆ ಮಾಡ್ತಿದ್ದೀರೋ ನೀವು ಪ್ರಶ್ನೆ ಮಾಡಿದ್ರಿಂದ ಅದು ಸರಿ ಹೋಗೋದಲ್ಲ ಅಂತ ನಿಮಗೂ ಗೊತ್ತು. ಒಂದು
ಎರಡು ವಿಚಾರ ಇಲ್ಲ ಮುಖ್ಯ. ಅಯ್ಯೋ ನನ್ನ ಹೆಂಡತಿಗೆ ನಾನು ಅನ್ಯಾಯ ಮಾಡ್ತಿದ್ದೀನಲ್ಲಪ್ಪ, ದೇವರು ಮೆಚ್ಚುತ್ತಾನ ಅಂತ ಒಂದು ಬುದ್ಧಿ. ಎಂಥ ಕೆಟ್ಟ ದಾರಿಗೆ ಹೋದವನಿಗೂ ಅಲ್ಲೆಲ್ಲೋ ಮಧ್ಯದಲ್ಲಿ ಅನಿಸಿ ವಾಪಸ್ ಬರೋ ಥರ ಇರ್ಬೋದವ್ವ. ಆದರೆ ಈತನಿಗೆ ಆ ಬುದ್ಧಿ ಇದ್ದರೆ, ಇಲ್ಲ ಈತನಿಗಿಲ್ಲ ಅಂದರೂ ಹಾಗೇಗಿರಬೇಕು. ಅಯ್ಯೋ ನನ್ನ ಬದುಕೇನೋ ಹಿಂಗಾಯಿತು, ನನ್ನ ಹಳೆಯ ಪ್ರೇಮಿ ಅನ್ನೋ ಕಾರಣಕ್ಕೆ ಈಗ ನಾನು ಅವ್ರ ಸಂಸಾರದಲ್ಲಿ ಹೋಗಿ ಯಾಕಪ್ಪ ಹಾಳು ಮಾಡಬೇಕು, ಇಲ್ಲ ಈ ಬುದ್ಧಿ ಅವಳಿಗಿರಬೇಕು. ಅಂದರೆ ಈತನಿಗೂ ಇಲ್ಲ ಆಕೆಗೂ ಇಲ್ಲ ಅಂದಾಗ ಇದು ಸರಿ ಹೋಗೋಕೆ ಸಾಧ್ಯವೇ ಇಲ್ಲ. ಇಬ್ಬರಲ್ಲೊಬ್ಬರಾದರೂ ಅಯ್ಯೋ ನನ್ನ ಹೆಂಡತಿಗೆ ಅನ್ಯಾಯ ಮಾಡಬಾರ್ದು ಅಂತ ಈತನಿಗೆ ಅನಿಸ್ಬೇಕು, ಇಲ್ಲ ಅವ್ರ ಸಂಸಾರ ಹಾಳು ಮಾಡಬಾರ್ದು ಅಂತ ಆಕೆಗೆ ಅನ್ನಿಸ್ಬೇಕು. ಆದರೆ ಇಬ್ಬರಿಗೂ ಆ ಬುದ್ಧಿ ಇಲ್ಲ ಅಂದಾಗ ಇಲ್ಲಿ ಬದಲಾವಣೆ ಒಂದು ಕನಸಾಗಿ ಉಳಿಯುತ್ತೆ. ಆದರೆ ನೀವೇನು ಮಾಡ್ಬೋದು, ನಾನು ಇದನ್ನು ಪ್ರಶ್ನೆ ಮಾಡಿದ್ರೆ ತಾನೇ ನನಗೆ ಕೆಡುಕು. ನಾನು ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ಲ, ನನಗೆ ಅರ್ಥವಾಗುತ್ತೆ ಆ ದುಃಖ. ಆದರೆ ಈಗ ನೀವು ನಿಮ್ಮ ಲೋಕವನ್ನು ನೋಡುವ ದೃಷ್ಟಿಕೋನವನ್ನು ಬದಲಿಸ್ಕೊಳ್ಬೇಕು. ಯಾಕಂದರೆ ನೀನೇ ಹೇಳ್ತಿದ್ದೀಯವ, ಆಕೆಯನ್ನು ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡ್ರೆ ನನಗೇನು ಬೇಜಾರಿಲ್ಲ ಅಂದಮೇಲೆ ನಿನ್ನ ಪ್ರಶ್ನೆ ಮಾಡ್ತಿರೋದಕ್ಕೆ ನಿನಗೆ ಅರ್ಥವೇ ಇಲ್ಲ. ಅದಕ್ಕೆ ಇಲ್ಲ ಪ್ರಶ್ನೆ ಮಾಡ್ತೀನಿ ಅಲ್ಲ ಕೇಳಿಸ್ಕೊ, ನಾನು ಇಂಥ ಬದುಕನ್ನು ಬದುಕೋಕೆ ನಾನು ತಯಾರೇ ಇಲ್ಲ, ನನಗೆ ಹೀಗಿರಬೇಕು, ಗಂಡ ನನ್ನ ಇನ್ನೊಬ್ಬಳ ಜೊತೆ ಹಂಚ್ಕೊಳ್ಳೋಕೆ ನಾನು ತಯಾರಿಲ್ಲ, ಈ ಮಟ್ಟಿಗೆ ಒಂದು ಹೆಣ್ಣು ಮಗಳಾಗಿದ್ದರೆ ನೀನು ಪ್ರಶ್ನೆ ಮಾಡ್ಬೋದಿತ್ತು, ಬಯಸ್ಕೊಳ್ಬೋದಿತ್ತು. ನಿನಗೆ ನಾನು ಎದಕ್ ಪ್ರಶ್ನೆ ಮಾಡ್ತಿದ್ದೀನಂದ್ರೆ 4 ಮಂದಿ ನನಗ್ ಕೇಳ್ತಿದ್ದಾರೆ, ನಾನೇನಂತ ಉತ್ತರ ಕೊಡ್ಲಿ? ಬಹುಶಃ ಇಂತಹ ಸಂಬಂಧಗಳು ಅಥವಾ ಗಂಡನ ಇಂತಹ ತಪ್ಪು ದಾರಿ ವಿಚಾರದಲ್ಲಿ ಒಂದು ಹೆಣ್ಣಿಗೆ ಸಮಾಜದ ಕುರಿತು ಯೋಚನೆ ಇರಬಾರ್ದಂತೆ, ಮನೆಯ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕವ್ವ. ಸಮಾಜಕ್ಕೆ ಏನು ಉತ್ತರ ಕೊಡೋದು ನೀವು? ನಿನ್ನ ದುಗುಡ, ನಿನ್ನ ಆತಂಕ ಏನಿರಬೇಕು ಅಂದರೆ, ಅಯ್ಯೋ ಏನು ಕದ್ದು ಮುಚ್ಚಿ ಅವಳ ಮನೆಗೆ ಹೋದರೆ ಸಮಾಜ ಏನೋ ಕೇಳಿಬಿಡುತ್ತೆ ಅನ್ನೋ ನಿನ್ನ ದುಗುಡ ಆಗಿರಬಾರ್ದು. ಈಗ ಒಂದು ವೇಳೆ ನಾನು ಕರ್ಕೊಂಡು ಬಂದು ಇಟ್ಕೊಳ್ಳೋಕೆ ಹೇಳಿದ್ರೆ ಮತ್ತೆ ಅವಳದು ಇನ್ನೂ ಅದೇನೋ ಲಿಟಿಗೇಷನಲ್ಲಿರೋ ಆಸ್ತಿ ಇಂದಂಗೆ ಇನ್ನೂ ಡೈವರ್ಸ್ ಆಗದೆ ಇರೋ ಹೆಣ್ಮಗಳು. ಒಂದು ವೇಳೆ ಕರ್ಕೊಂಬಂದು ಇಟ್ಕೊಂಡು ಅಲ್ಲೇನೋ ತಾಪತ್ರೆ ಆಯಿತು ಅಂದರೆ ನಿನ್ನ ಮಕ್ಕಳಿಗೆ ಎಂಥ ಕೆಟ್ಟ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ತೀರಿ ಗೊತ್ತಾ ನೀವು? ಅಂದರೆ ನಿನ್ನ ಭಯ ನಿನ್ನ ಸಂತಾನಗಳ ನಾಳೆಯ ವರ್ತನೆ ಕುರಿತೇ ಇರಬೇಕು, ಭವಿಷ್ಯದ ಕುರಿತೇ ಇರಬೇಕಿರ್ತು. ಸಮಾಜ ಬಿಟ್ಬಿಡವ, ಅದು ನೀನು ಕೆಟ್ಟರು ಆಡ್ಕೊಳ್ಳುತ್ತೆ, ಬದುಕಿದ್ರು ಆಡ್ಕೊಳ್ಳುತ್ತೆ. ನಿನಗಿರ್ಬೇಕಾದ ಭಯ ಆಯಿತು. ಈ ಮಕ್ಕಳು ಚಿಕ್ಕವರು ಇರಬೇಕಾದ್ರೆ ಒಂದು ವೇಳೆ ನಿನ್ನ ಮನಸ್ಸಿಗೆ ಅನಿಸಿ, ಅಡೆಯಪ್ಪ ಯಾಕಪ್ಪ ಸಂಘರ್ಷ ಆಯಿತು, ಆಕೆಯನ್ನು ಕಡ್ಕೊಂಬಂದು ಇಟ್ಕೊಳ್ಳಪ್ಪ, ಏನು ತೊಂದರೆ ಇಲ್ಲ, ಮನೆ ನೋಡ್ಕೊಂಡು ಹೋಗು, ನನಗೇನು ಅದು ಇದು ಅನ್ನೋದು ಒಡೆಯೋದು ಮಾಡೋದೆಲ್ಲ ಮಾಡಬೇಡ. ಇದನ್ನು ಚಿಕ್ಕ ಮಕ್ಕಳಿದ್ದಾಗಲೇ ಬೇಕಾದ್ರೆ ಹೇಳು. ಇಬ್ಬರು ಹೆಂಡತಿ ಮದುವೆ ಆದವರು ಈ ಜಗತ್ತಲ್ಲಿ ಇಲ್ಲವೇ ಇಲ್ಲ ಅಂತ ಇಲ್ಲ, ಅನುಸರಿಸ್ಕೊಂಡು ಹೋದವರು ಇದ್ದಾರೆ, ಹೌದಲ್ಲವ? ಆದರೆ ಇದು ಇವರ ಸಂಬಂಧ ಕಾಮಪ್ರಧಾನವೋ ಇಲ್ಲ ಒಂದು ಜವಾಬ್ದಾರಿಯುತ ಸಂಸಾರವನ್ನು ಕಟ್ಟುವ ನಿಟ್ಟಿನಲ್ಲಿ ಇರುವ ಒಂದು ಸೀರಿಯಸ್ ರಿಲೇಶನ್ಶಿಪ್ ವ್ಯತ್ಯಾಸ ಇರುತ್ತಲ್ವನವ? ಹೌದೌದು. ಕಾಮಪ್ರಧಾನವಾದರೆ ಒಂದು ತಿಂಗಳು, ಒಂದು ರಾತ್ರಿ, 1 ವರ್ಷ ಇದಕ್ಕೆ ಬೇಜಾರಾಗ್ಬಿಡುತ್ತೆ. ಆಮೇಲೆ ನಿನ್ನ ಬದುಕು ಅಯೋಮಯ, ಆ ಹುಡುಗಿ ಬದುಕು ಅಯೋಮಯ. ಹಾಗಾಗಿ ನೀವು ಈತನ ವಿಚಾರದಲ್ಲಿ ಬೇರೆಲ್ಲ ಒಳ್ಳೆ ಮನೆಯನ್ನು ನಿಭಾಯಿಸ್ಕೊಂಡು ಹೋಗೋದ್ರಲ್ಲಿ ಎಲ್ಲ ಒಳ್ಳೆಯದೇ ಇದ್ದಾರವ, ಅದನ್ನು ಲಿಸ್ಟ್ ಮಾಡ್ಕೊ. ಅಂದರೆ ನಾವು ಯಾರನ್ನಾದರೂ ದೂಷಿಸಬೇಕಾದ್ರೆ ಒಂದು ಏನೋ ತಪ್ಪಿದೆ ಹೌದು, ಆದರೆ ಅದನ್ನು ವಿರೋಧಿಸ್ತಾ ಇನ್ನು ಉಳಿದ ಒಳ್ಳೆಯತನಗಳನ್ನು ನಾವು ಮರಿಬಾರ್ದು. ಆದರೆ ಇಲ್ಲಿ ಒಂದು ಹೆಣ್ಮಗಳಾಗಿ ಕಷ್ಟ ನೋಡ್ಕೊಂಡು ಬೆಳೆದಿದ್ದೀಯಾ, ಅಥವಾ ಏನೋ ನಿನ್ನ ಬದುಕಿನ ಹಿನ್ನೆಲೆಯ ಅಷ್ಟು ವಿಶೇಷ ಹಾಗೂ ವಿಚಿತ್ರ ಹಾಗೂ ಅದೊಂದು ಬೇರೆದೇ ಕತೆ. ಆ ರೀತಿಯಲ್ಲಿ ಒಂದು ಮನೆಗೆ ನೀನು ಹೋಗಿ ಅಲ್ಲಿ ಬದುಕಿ, ಅಲ್ಲಿ ಪ್ರೀತಿ ಎಲ್ಲ ರೀತಿಯ ಗೌರವವನ್ನು ಪಡ್ಕೊಂಡು ಇಲ್ಲಿವರೆಗೂ ಬಂದು ನಿಂತಿದ್ದೀಯ. ಆದರೆ ಯಾವುದೇ ಕಾರಣಕ್ಕೂ ನಿನ್ನ ಹುಟ್ಟಿನ ಹಿನ್ನೆಲೆಯನ್ನು ಹಿಡಿದು ನಿನ್ನನ್ನು ಅವಹೇಳನ ಮಾಡುವ, ನಿನ್ನನ್ನು ಬೈಯುವ, ಯಾರು ಹುಟ್ಟಿದವಳೋ ಏನೋ, ನಿಮ್ಮ ಅಮ್ಮಂಗೆ ಏನು ಕಾಯಿಲೆ ಇತ್ತೋ ಏನೋ, ಅಥವಾ ನಿನ್ನ ಯಾರು ಹುಟ್ಟಿಸಿದ್ರೋ, ನೀನು ಯಾವ ಜಾತಿನೋ, ಈ ರೀತಿ ಮಾತನಾಡುವ ಯಾವ ಮಾತಿಗೂ ನೀನು ನಿನ್ನ ಬಾಯಾರ ಉತ್ತರ ಕೊಡೋಕೆ ಹೋಗ್ಬೇಡವ. ಅದೆಲ್ಲವೂ ಭಗವಂತನಿಗೆ ಬಿಟ್ಬಿಡಿ. ಯಾಕಂದರೆ ನೀನು ಕೊಡೋಕೆ ಹೋದಷ್ಟು ಅಲ್ಲಿ ಅವರಿಗೆ ನೀನು ತೃಪ್ತಿಪಡಿಸ್ಲಿಕ್ಕೆ ಆಗಲ್ಲ. ಯಾಕೆ? ಅವರ ಗರ್ಭದಲ್ಲೇ ನಿಮ್ಮ ಬಗ್ಗೆ ದ್ವೇಷ ಇರಬೇಕಾದ್ರೆ ನಿಮ್ಮ ಉತ್ತರಗಳಿಂದ ಅದನ್ನು ಸರಿಪಡಿಸಲಾಗುವುದಿಲ್ಲ, ಆಯ್ತಲ್ಲಪ್ಪ? ಹಾಗಾಗಿ ಈಗ ನನ್ನ ಗಂಡನಿಗೆ ಹಿಂಗಿದೆ, ಏನು ಮಾಡೋದು? ಈತನನ್ನು ಈ ವಿಚಾರವಾಗಿ ಪ್ರಶ್ನೆನೇ ಮಾಡೋಕೆ ಹೋಗಬೇಡ. ಈಗ ಇದನ್ನು ಬಿಟ್ಟು ನಾನಿನ್ನೇನೋ ಮಾಡ್ತೀನಿ ಎನ್ನುವಷ್ಟು ಒಳ್ಳೆಯದಲ್ಲ ಅದು.
ನಾನು ಈತನ ಬಿಟ್ಬಿಟ್ಟು ನಾನು ಇನ್ನೊಂದು ಆಗ್ಬಿಡ್ತೀನಿ, ಇನ್ನೇನೋ ಮಾಡ್ಬಿಡ್ತೀನಿ, ಅದು ಸರಿ ಇವ್ರೇ ಪ್ರಪಂಚ. ನಂಗೆ ಇನ್ನೊಂದ್ ಇಷ್ಟನೇ ಇಲ್ಲ. ಫಸ್ಟ್ ಆಫ್ ಆಲ್ ಇವ್ನಿಗೆ ಬಿಟ್ಟಲ್ಲಿ ನಾ ಇನ್ನೊಂದ್ ಗಂಡಸಿನ ಮುಖನೇ ನೋಡಂಗಿಲ್ಲ. ನಾನು ಅಷ್ಟು ಇಷ್ಟಪಟ್ಟು ಮ್ಯಾರೇಜ್ ಆಗಿದ್ದು ಇವ್ರಿಗೆ. ಆಯ್ತವ, ನಿನ್ನ ಪ್ರೀತಿಯನ್ನ ಯಥಾವತ್ತು ಮುಂದುವರಿಸು. ಈ ವ್ಯಕ್ತಿ ಮುಂದೆ ಸ್ವಲ್ಪ ಸಮಯದಲ್ಲಿ ಆ ತಿದ್ದುಪಡಿಯನ್ನು ಖಂಡಿತ ಮಾಡಿಕೊಳ್ತಾರೆ. ನಾನು ನಿನಗೆ ಯಾಕೆ ಆ ಭರವಸೆ ಕೊಡ್ತಾ ಇದ್ದೀನಿ ಅಂದರೆ, ಬೇರೆಲ್ಲ ವಿಚಾರವನ್ನು ಚೆನ್ನಾಗಿ ನಿಭಾಯಿಸ್ತಿದ್ದಾನೆ. ಯಾಕಂದರೆ ಇಲ್ಲಿ ಬರೋರು ಹೆಂಗಿರ್ತಾರೆ ಅಂದರೆ, ಮನೆಗೆ ಕುಡ್ಕೊಂಡು ಬಂದು ಮಲಗೋದೊಂದು ಬಿಟ್ಟರೆ ಬೇರೆ ಯಾವುದನ್ನೂ ನಿಭಾಯಿಸದ ಗಂಡಸರನ್ನು ಮೈ ಮೇಲೆ ಎಳ್ಕೊಂಡು ಬದುಕ್ತಿರೋ ಹೆಣ್ಮಕ್ಳು ಇದ್ದಾರವ್ವ. ಕುಡಿಯೋದಾಯ್ತು, ತಿನ್ನೋದಾಯ್ತು, ಯಾವ್ದು ಚಟ ಇಲ್ಲ ಇವರಿಗೆ ಅಂತ. ಆಯಿತು, ಆ ಭರವಸೆಯನ್ನು ಇಟ್ಕೊಂಡೇ ಬದುಕು. ಆ ಹೆಣ್ಣಿನ ಕುರಿತು ನಿನಗೆ ಕರುಣೆ ಇದೆಯೋ, ಅಥವಾ ನಿನ್ನ ಗಂಡನಿಗೆ ನಾಳೆ ದಿನ ಸಮಾಜದಿಂದ ಬರಬಹುದಾದ ಕಳಂಕವನ್ನು ತೊಳೆಯೋದಕ್ಕೆ ನೀನು ಈ ತ್ಯಾಗ ಮಾಡಿಕೊಂಡಿದ್ದೀಯೋ ಅಥವಾ ಈ ನಿರ್ಧಾರ ಮಾಡಿಕೊಂಡಿದ್ದೀಯೋ, ಏನೇ ಇರಲಿ ಅದೆಲ್ಲವೂ ನಿನ್ನ ದೊಡ್ಡತನ ಅಂತ ನಾನು ಭಾವಿಸ್ತೀನಿ. ಆದರೆ ನಿನ್ನ ದೊಡ್ಡತನ ನಿನಗೆ ಕೊರಗಾಗಬಾರ್ದು. ಯಾಕಂದರೆ ಈಗ ಹೇಳಿರೋದೇ ಉಂಟಂತೆ, ಬೇಕಾದ್ರೆ ಕರ್ಕೊಂಡ್ಬಂದು ಬದುಕು ಅಂತ ಹೇಳಿರೋದೇ ಉಂಟಂತೆ, ಕೊರಗೋದು ಯಾಕೆ? ಬೇಡ. ಹಂಗೆ ಹೊರಗಿ ನೀನು ಏನು ರೋಗಿಷ್ಠರಾಗಿ ಬಿದ್ದರೆ ಯಾರೂ ನೋಡೋರಿಲ್ಲ ಇಲ್ಲಿ. ಯಾಕಂದರೆ ಆರೋಗ್ಯವೇ ಭಾಗ್ಯ, ಅದಕ್ಕಿಂತ ದೊಡ್ಡ ಪುಣ್ಯವೂ ಇಲ್ಲ, ಅದಕ್ಕಿಂತ ದೊಡ್ಡ ಸಂಪತ್ತೂ ಇಲ್ಲ. ಏನೇ ಸಂಪತ್ತಿದ್ರೂ ಅನುಭವಿಸೋಕೆ ಆರೋಗ್ಯ ಬೇಕಲ್ಲವ. ನಾಳೆ ದಿನ ಈ ಮಕ್ಕಳನ್ನ ಇಂತಹ ಗಂಡ ಇದ್ದಾರೆ, ನಾಳೆ ಆ ಹೆಣ್ಣಿಗೆ ಈತ ವಶವಾಗಿಬಿಟ್ರೆ, ಕಡೆಗೆ ಮಕ್ಕಳನ್ನು ತಿರಸ್ಕಾರ ಮಾಡಿಬಿಟ್ರೆ ನಾನಾದರೂ ಇರಬೇಕಲ್ಲ. ಹಾಗಾಗಿ ನಿನ್ನ ಜೀವನದ ಪರಮ ಉದ್ದೇಶ ಯಾವ ಸಾಕಿದ ಮನೆಗೆ ಮತ್ತು ಬಂದ ಮನೆಗೆ, ಈ ಯಾವ ಮನೆಗೂ ನಾನು ಭಾರ ಆಗಬಾರ್ದು, ಮತ್ತು ಇಲ್ಲಿ ಯಾರಿಗೂ ನಾನು ಭಾರ ಆಗಬಾರ್ದು. ನಿನ್ನ ಗಂಡನಿಗೆ ನಿನ್ನ ಮಹತ್ವ, ನಿನ್ನ ಬೆಲೆ, ನಿನ್ನ ಒಟ್ಟಾರೆಯ ನಿನ್ನ ಕುರಿತು ಒಂದು ಬೆಲೆ ಗೊತ್ತಾಗದ ಹೊರತು ನಿನ್ನ ವ್ಯಕ್ತಿತ್ವಕ್ಕೆ ಒಂದು ಮನ್ನಣೆ ಈತನೇ ಕೊಡಬೇಕು ಅಂದರೆ ಅದಕ್ಕೊಂದು ಸಮಯ ಬರಬೇಕು. ಈಗ ಆತ ಸಂಪೂರ್ಣವಾಗಿ ನಿನ್ನ ಜೊತೆ ದಿನದ 24 ಗಂಟೆಯಲ್ಲಿ ಏನು ಹಬ್ಬಬ್ಬ ಅಂದ್ರೆ ಒಂದು 4-5 ಅವರ್ ಕಳಿಬೋದು. ರಾತ್ರಿ ನಿದ್ದೆ ಸಮಯ ಬಿಟ್ಟುಬಿಡು. ಸಂಜೆ ಮನೆಗೆ ಬರಂಗಿಲ್ಲ ಅವರು. ಆಯ್ತು, ಮನೆಗೆ ಬಂದಾಗ 1 ಅವರೋ 2 ಅವರೋ ಹೊಂದ್ಕೋ. ಇನ್ನು ಬೆಳಿಗ್ಗೆ 1-2 ಅವರೋ ಅಂದ್ಕೋ. ಒಟ್ಟು 1 4 ಅವರ್ ನಿನ್ನ ಜೊತೆ ಇರ್ಬೋದು. ಅದರಲ್ಲಿ ಅರ್ಧ ಸಮಯ ಆಕೆ ಜೊತೆ ಇರ್ತಾರೆ ಅಂದ್ಕೊಳ್ಳಿ ಸುಮ್ಮನೆ. ಅಂದ್ರೆ ಹೆಚ್ಚು ಎಲ್ಲಿರ್ತಾರೋ ಅವರೇ ನಾವಾಗ್ತೀವಿ, ಬೇರೆ ಏನೂ ಅಲ್ಲ. ಅವ್ರ ಮಾತೆ ಹೆಚ್ಚು ಪ್ರಭಾವ ಬೀರುತ್ತಲ್ಲವಾ. ಹೆಚ್ಚು ಹೊತ್ತೆಲ್ಲಿರ್ತೀವಿ. ಈಗ ನಿಮ್ಮ ಮಗನನ್ನು ತಾಂಡೋಗಿ ಯಾರೋ ಕೊಲಗಡಕರ ಮಡುವೆ 1 ವರ್ಷ ಬಿಡು, ಮತ್ತು ಅದೇ ಯಾವುದು ಅದಾದ್ಮೇಲೆ ಒಂದು ಗುರುಕುಲದಲ್ಲಿ 1-2 ದಿನ ಬಿಡು, ಯಾವುದು ಹೆಚ್ಚು ಪ್ರಭಾವ ಬೀರಿರುತ್ತೆ ನೋಡು. ಹಂಗೆ ನಿಮ್ಮ ಗಂಡ ಆ ಹೆಣ್ಣಿನ ಸಂಪರ್ಕದಲ್ಲಿ ಹೆಚ್ಚು ಸಮಯ ಇರುವುದರಿಂದ ನಿಮ್ಮ ಮಾತುಗಳು ಅಲ್ಲಿ ರುಚಿಸೋದಿಲ್ಲ. ಈಗ ಅದೇ ಉಲ್ಟಾ ಆಗಿದ್ರೆ, ಆಕೆ ಜೊತೆ 1 ಅವರು ಇನ್ನು ಮಿಕ್ಕಿದ್ದ ಬಹುತೇಕ ಸಮಯ ನಿನ್ನ ಜೊತೆ ಇದ್ದಿದ್ರೆ ನಿನ್ನ ಮಾತಲ್ಲಿ ಪ್ರಭಾವ ಬೀರ್ತಿದ್ವೋ ಏನೋ. ಆದರೆ ನಶೆ ಹೆಂಗೊತ್ತೇನು ಅಂದರೆ, ಒಬ್ಬ ವ್ಯಕ್ತಿಯನ್ನು, ಒಬ್ಬ ಮನುಷ್ಯನ ಮನಸ್ಥಿತಿ ಹೇಗೆ ಅಂದರೆ, ಅವನನ್ನು ತಾಂಡೋ ಗುರುಕುಲದಲ್ಲಿ 1 ವರ್ಷ ಬಿಡು, ಅದೇ ಕೆಟ್ಟವ್ರ ಜೊತೆ 1 ದಿನ ಬಿಡು. ಉದ್ಧಾರ ಆಗ್ಲಿಕ್ಕೆ 1 ವರ್ಷ ಆದ್ರೂ ಸಮಯ ಸಾಲಲ್ಲ, ಹಾಳಾಗ್ಲಿಕ್ಕೆ 1 ದಿನ ಸಾಕು ಅಂತ. ಅಂದ್ರೆ ಕೆಟ್ಟದ್ದೇ ಬೇಗ ಅವನಿಗೆ ಮೈಗತ್ತು ಬಿಡುತ್ತೆ. ನಿನ್ನ ಮಾತು ಕೇಳ್ಕೊಂಡ್ ಬಂದು ನನಗ್ ಮನೆ ಬಿಟ್ಟು ಹೊರಗೆ ಹಾಕೋದು ನೈಟ್ ಅಲ್ಲಿ 1-2 ಗಂಟೆಗೆ. ನೈಟ್ ಅಲ್ಲಿ ಆಕಿನ್ ಮಾತ್ ಕೇಳ್ಕೊಂಡ್ ಬಂದ್ರೆ ರಾತ್ರಿ ಸಪೋಸ್ ಮನೆಗ್ ಬಂದ್ರೆ ಮನೆ ಬಿಟ್ಟು ಹೊರಗೆ ಹೋಗು. ಆಯ್ತು. ಈಗ ಅಲ್ಲಿ ಅವ್ರ ಭಯ ಏನು, ಅವರ ಆ ಸಂಬಂಧಕ್ಕೆ ನೀನು ಅಡ್ಡ ಬರ್ತೀಯ ಅಂತ. ನೀನು ಎಂದು ನೀನು ಏನಾರ ಮಾಡ್ಕೊಳ್ಳಪ್ಪ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ನಿಂತ್ಕೊಳ್ತೀಯಲ್ಲ, ಅಥವಾ ನೀನು ನಿಶಬ್ದವಾಗ್ತೀಯಲ್ಲ ಅಂದು. ಅಂದರೆ ಯಾವಾಗಲೂ ಅಷ್ಟೇ, ಕಳ್ಳರಿಗೆ ಪೊಲೀಸ್ನವ್ರು ಕಂಡ್ರೆ ಯಾಕೆ ಭಯ ಅಂದ್ರೆ ಅದು ಎಲ್ರಿಗೂ ಗೊತ್ತು ಅಲ್ವನವ. ಕಳ್ಳರಿಗೆ ತಾವು ಮಾಡಿರೋ ತಪ್ಪು, ತಮ್ಮ ಅಂತರಂಗದಲ್ಲಿರೋ ಭಯ, ಆಟೋ ಡ್ರೈವರ್ ಹಾಕೊಂಡಿರೋ ಕಾಕಿ ಬಟ್ಟೆ ನೋಡಿದ್ರು ಅವ್ರಿಗೆ ಭಯ ಬರುತ್ತೆ. ಅಂದರೆ ಹಾಗೆ ಅವರ ಸಂಬಂಧ ಅಥವಾ ಅವರ ದಾರಿಗೆ ನೀನು ಪ್ರಶ್ನೆ ಮಾಡ್ತೀಯ ಅನ್ನೋ ಕಾರಣಕ್ಕೆ ನಿನ್ನ ಬಗ್ಗೆ ಕೋಪ ಬಿಡು. ಅದ್ರಲ್ಲಿ ಅವ್ರ ಅತ್ತೆ ಹಂಗಂದ್ರೆ ನಮ್ಮ ಮಾವರು ತಂಗಿ, ಅವರು ಇವ್ರಿಗೆ ಹೇಳ್ಕೊಡೋದು, ಈಕಿ ಬಂದಾಗ ಕಾಲ್ಗುಣ ಚಲೋ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ, ಈಕಿ ದರಿದ್ರ. ಹಂಗಂದ್ರೆ ನಮ್ದು 2 ಮಕ್ಕಳು 7 ಮಂತ್ ಅಲ್ಲೇ ಡೆಲಿವರಿ ಆಗಿತ್ತು. 7 ಮಂತ್ ಅಲ್ಲೇ ಡೆಲಿವರಿ. ಸೆಕೆಂಡ್ ಬೇಬಿದು 4.5 ಲಕ್ಷ ಖರ್ಚಾಯ್ತು.
ಹ್ಮ್ ಅವಂದು ಅಷ್ಟೇ ಇದಾಯ್ತು. ಈಕಿ ಬಂದಾಗಿಡ್ದು ರೊಕ್ಕ ಖರ್ಚಾಗ್ತದ, ಹಂಗಾಗ್ತದ ಹಿಂಗಾಗ್ತದ, ಈಕಿನೇ ಚಲೋ ಇಲ್ಲ, ಈಕಿ ಹೊರಗ್ ಹಾಕ್ಬಿಡು ನೀನು ಅಂತ ಅವರೆಲ್ಲ ಇವ್ರಿಗೆ ಹೇಳ್ಕೊಡೋದು. ನೋಡುವ, ಹೊರಗಡೆ ಹಾಕಕ್ಕೆ ಅಥವಾ ಹೋಗು ಅಂದಷ್ಟು ಹೋಗಕ್ಕೆ ನೀನು ಮನೆ ಕೆಲಸದಾಳಲ್ಲ. ನಿನಗೆಲ್ಲ ಹಕ್ಕಿದೆ, ನೀನು ಹೆಂಡತಿ. ಆ ಮನೆಯಲ್ಲಿ ಅವರಷ್ಟೇ ಹಕ್ಕು ನಿನಗೂ ಇದೆ. ಆದರೆ ಹಕ್ಕಿಗಾಗಿ ಹೋರಾಡ್ಲಿಕ್ಕೆ ಇದು ಸರ್ಕಾರಿ ಕಚೇರಿ ಅಲ್ಲ, ಅದೊಂದು ಸಂಸಾರ. ನನ್ ಮಾತೆ ಆಡೋಂಗಿಲ್ಲ. ಮೌನವಾಗಿರು. ಅವ್ರು ಯಾರ ಮಾತು ಫಲಿಸೋದಿಲ್ಲ ಅಂತ ಅವ್ರಿಗಿಂತ ಚೆನ್ನಾಗಿ ನಿನಗೂ ಗೊತ್ತು. ಬಟ್ ಅವ್ರ ಮಾತಿನ ತೃಷಿ ಅವ್ರು ನೀಗಿಸ್ಕೊಳ್ಬೇಕು. ಈಗ ನನಗೆ ಕೇಳಿಸ್ಕೊಳಕ್ಕೂ ಇಷ್ಟ ಇಲ್ಲ ಅಂದರೆ ಅದೇ ಕಿವಿ ಆಪರೇಷನ್ ಮಾಡಿಸ್ಕೊ, ಕೇಳಿಸ್ಕೊಂಡಂಗೆ. ಯಾಕಂದ್ರೆ ಈ ಎಲ್ಲ ಮಾತುಗಳಿಗೂ ಒಂದು ಅಂತ್ಯ ಅಂತ ಇರುತ್ತವ. ನೀನು ನಿನ್ನ ಬದುಕನ್ನ ಆ ಮಟ್ಟಿಗೆ ತುಂಬ ತತ್ವಜ್ಞಾನಿ ಥರ ಮಾತಾಡ್ಕೊಳ್ಳೋರು ಮಾತಾಡ್ಕೊಳ್ಳಿ, ಉರ್ಕೊಳ್ಳೋರು ಉರ್ಕೊಳ್ಳಿ, ಉರಿದು ಬೂದಿ ಆಗ್ತಾರ ಅವರು. ನಾನು ಕೇವಲ ತಪ್ಪು ಕಂಡಾಗ ಪ್ರಶ್ನಿಸಿದೆ, ಇಲ್ಲ ನನಗೆ ಅದೇ ಬೇಕು ಅಂದವರನ್ನು ಬಿಡಬೇಕು. ನೋಡವ, ಅಂತ ಕೃಷ್ಣ ಪರಮಾತ್ಮನೇ ಜೀವಂತವಾಗಿದ್ದ ಕಾಲದಲ್ಲೂ ಆ ದ್ವಾಪರ ಯುಗದಲ್ಲಿ ದುರ್ಯೋಧನ ಅನ್ನೋ ದುಷ್ಟನನ್ನು ಸರಿ ಮಾಡ್ಲಿಕ್ಕೆ ಆಗಲಿಲ್ಲ. ತನ್ನ ಮಗನನ್ನೇ ಆತ ಸರಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ, ನಮ್ಮ ಬುದ್ಧಿವಾದಗಳು ನಮ್ಮ ನೋಡಪ್ಪ ಹಿಂಗೆ ಮಾಡಯ್ಯ ಹಿಂಗೆ ಮಾಡಬೇಡಪ್ಪ, ಹೋಗ್ತಿರೋ ದಾರಿ ಸರಿ ಇಲ್ಲ, ನೀವೇನೇ ಹೇಳಿದ್ರು ಅವ್ರ ಕರ್ಮ ಅವ್ರು ಕಳೀಲೇಬೇಕು. ಬಟ್ ಹೇಳೋದು ನಮ್ಮ ಧರ್ಮ, ಅದನ್ನು ಹೇಳಲೇಬೇಕು ನಾವು. ಅಯ್ಯೋ ಬಿಡಪ್ಪ, ಗುರುಗಳು ಹೇಳಿದ್ದಾರೆ, ಅವ್ರಿಗೆ ಅವ್ರ ಕರ್ಮ ಕಳೀಲೇಬೇಕಂತೆ, ಹಾಗಾಗಿ ಏನು ಹೇಳಿ ಏನು ಪ್ರಯೋಜನ ಇಲ್ಲ, ನೀನು ಹೇಳಾದ ಮೇಲೆ ಬದಲಾಗ್ತಾನೆ ಅನ್ನೋದು ಅವನ ಕರ್ಮದಲ್ಲಿ ಇರ್ಬೋದೋ ಏನೋ. ಅದಕ್ಕೆ ಹೇಳೋದು ನಿಮ್ಮ ಧರ್ಮ, ಹೇಳಿ ಆದಮೇಲೂ ಅದನ್ನು ಮುಂದುವರಿಸ್ತಾರೆ. ಮತ್ತು ಹಾಗೆ ನೀನು ಪ್ರಶ್ನೆ ಮಾಡುವುದರಿಂದ ನಿನಗಲ್ಲಿ ಕೇಳಬಾರ್ದು ಮಾತುಗಳನ್ನು ಕೇಳಬೇಕಾಗ್ತಾ ಇದೆ ಅಂದರೆ ಅದನ್ನು ಪ್ರಶ್ನೆ ಮಾಡೋದು ನಿಲ್ಲಿಸು. ದಯವಿಟ್ಟು ನಿನಗೊಂದು ಒಳ್ಳೆ ಕೆಲಸ ಸಿಕ್ಕಿದೆ, ಅದನ್ನು ಶ್ರದ್ಧೆಯಿಂದ ಮಾಡು. ನೋಡುವ, ಗಂಡ ಮಕ್ಕಳು ಅಥವಾ ಚಿಕ್ಕಮ್ಮ ದೊಡ್ಡಪ್ಪ ಅತ್ತೆ ಅವರು ಇವರೆಲ್ಲರೂ ಯಾವಾಗ ನಿನ್ನನ್ನು ಅಯ್ಯೋ ಅದ್ಭುತನಪ್ಪ ಇವಳು ಅಂತಾರೆ ಅಂದರೆ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಿನ್ನ ಮನೆ ಕೆಲಸದಿಂದ ಹಿಡಿದು ನಿನ್ನ ಆಫೀಸ್ ಅಥವಾ ಅಂಗನವಾಡಿ ಕೆಲಸದಿಂದ ಹಿಡಿದು ಎಲ್ಲವನ್ನೂ ಯಾರನ್ನೂ ಕುರಿದಂಗೆ, ಯಾರ ಬಗ್ಗೆನೂ ಆರೋಪ ಮಾಡ್ದಂಗೆ, ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ದಂಗೆ ನೀನು ಸುಮ್ಮನೆ ನಿನ್ನ ಪ್ರಯತ್ನದಲ್ಲಿ ನಿನ್ನ ಕೆಲಸದಲ್ಲಿ ಬ್ಯುಸಿ ಆಗು. ಒಂದು ದಿನ ಇವ್ರು ಯಾರೂ ನಿನ್ನನ್ನು ಬೆರಳು ಮಾಡಿ ತೋರಿಸೋದಷ್ಟು ನೀನು ಬೌದ್ಧಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ನೀನು ಎತ್ತರಕ್ಕೆ ಹೋಗ್ತೀಯ. ಅಂದರೆ ನಿನ್ನ ಕೆಲಸದಿಂದ ನಿನಗೆ ಎತ್ತರದ ಸ್ಥಾನ ಸಿಗುತ್ತೆ. ಆಗ ಮಾತ್ರ ಇವರೆಲ್ಲರೂ ಸುಮ್ಮನೆ ಆಗ್ತಾರೆ ಹೊರತು ನೀನು ದುಃಖ ಇದರಿಂದ ಇವ್ರ ಮಾತು ಕೇಳಿಸ್ಕೊಂಡು ನೀನು ದುಃಖ ಪಟ್ಟಷ್ಟು ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ನಿನ್ನ ಬೆಳವಣಿಗೆ ಮೂಲಕ ಮಾತ್ರ ನೀನು ಉತ್ತರ ಕೊಡ್ಬೋದು, ಹೌದಲ್ಲ? ಹೌದಪ್ಪ, ನಾವು ಇಷ್ಟೆಲ್ಲ ಬೈದ್ರು, ಇಷ್ಟೆಲ್ಲ ಅಂದರು, ಅವಳು ಹೆದರ್ಕೊಳ್ಳಿಲ್ಲ, ಅವಳು ಏನು ಅಳ್ಳಿಲ್ಲ, ಅಥವಾ ತವ್ರ ಮನೆ ಗಂಡನ ಮನೆ ಬಿಟ್ಟು ಹೋಗ್ಲಿಲ್ಲ, ಅಥವಾ ಮಾತೇನು ಇಲ್ಲ. ಪ್ರತಿ ಒಂದ್ ಮಾತಕ್ಕೂ ಈಕಿ ಯಾರಿಗೆ ಹುಟ್ಟಾಳೋ, ಪ್ರತಿ ಒಂದ್ ಮಾತು ಅನ್ನ ತಡನೇ ಇಲ್ಲ. ನಾವೇನ್ ತಪ್ಪು ಮಾಡಿದ್ವಿ? ಹುಡ್ಕಾಗಿಡ್ದು ಅನಾಥ ಹುಟ್ಟಿದೆ ದೊಡ್ಡ ತಪ್ಪ ಭೂಮಿ ಮೇಲೆ? ಯಾಕಿಷ್ಟಿದು ಮಾತು? ಪ್ರತಿ ಒಂದ್ ಮಾತು ನನಗ್ ಬೇರೆದ್ ಏನೇ ಅಂದ್ರೆ ನಾ ಅನ್ಸ್ಕೊತೀನಿ. ಈಶ್ವರ ಆಗ್ಲವ, ಯಾರ್ಯಾರು ನಿನ್ನ ಹುಟ್ಟಿನ ಕುರಿತು ನಿನ್ನನ್ನು ಅವಹೇಳನ ಮಾಡುತ್ತಿದ್ದಾರೆ, ಒಬ್ಬ ಮನುಷ್ಯನ ಯೋಗ್ಯತೆ ತಾನು ಹುಟ್ಟಿದ ಜಾತಿಯಿಂದ ಆಗಲಿ ಅಥವಾ ತನ್ನ ದೇಹದ ಬಣ್ಣದಿಂದ ಆಗಲಿ ಅಥವಾ ಎಂಥವರ ಮನೆಯಲ್ಲಿ ಹುಟ್ಟಿದ ಅನ್ನೋ ಕಾರಣಕ್ಕೆ ಅವನ ಯೋಗ್ಯತೆ ನಿರ್ಧಾರವಾಗುವುದಿಲ್ಲ. ಅಲ್ಲೆಲ್ಲ ದೇವಸ್ಥಾನದಲ್ಲಿ ಸಿಕ್ಕಿದ ನಿನ್ನ ನಡವಳಿಕೆಗೂ ಹಾಗೂ ಎಲ್ಲ ರೀತಿಯ ಸಂಸ್ಕಾರ ಪಡೆದು ತೊಟ್ಲಲ್ಲಿ ಹುಟ್ಟಿ ಎಲ್ಲ ಗೌರವಾನ್ವಿತ ಮನೆತನದಲ್ಲಿ ಹುಟ್ಟಿದ ಅವರ ವರ್ತನೆಗೂ ಸಂಬಂಧವೇ ಇಲ್ಲವಾ? ಹಾಗಾದರೆ ಜಾತಿ ನಿರ್ಧಾರವಾಗುವುದು ಅವನ ಗುಣದಿಂದಲೇ ಹೊರತು ಅವನ ಹುಟ್ಟಿನಿಂದ ಅಲ್ಲ. ಈ ಜ್ಞಾನ ಅವರಿಗೆ ಗೊತ್ತಿಲ್ಲ ಅಂದ್ರೆ ಅದು ನಿನ್ನ ತಪ್ಪಲ್ಲ. ಒಬ್ಬ ಮನುಷ್ಯನ ಜಾತಿ ಅಂದರೆ ಅವನು ಮೇಲ್ಜಾತಿ, ಅವನು ಕೀಳು ಜಾತಿ, ಅರ್ಥಾತ್ ಅವನ ಸ್ಥಾನಮಾನ ನಿರ್ಧಾರವಾಗುವುದು ಅವನ ಗುಣದಿಂದಲೇ ಹೊರತು ಅವನ ಬಣ್ಣದಿಂದಲೂ ಅಲ್ಲ ಅಥವಾ ಅವನು ಹುಟ್ಟಿದ ವಂಶದಿಂದಲೂ ಅಲ್ಲ. ಕೆಳಜಾತಿ
ಆ ಪದ ಬಳಸಬಾರ್ದು. ಆದರೆ ನಿಜವಾಗಲೂ ಯಾರು ಗುಣದಲ್ಲಿ ಹೀನನೋ ಅವನು ಮಾತ್ರ ಹೀನ ಮನುಷ್ಯ. ಅದರ ಹೊರತಾಗಿ ನಿನ್ನ ಹುಟ್ಟಿನ ಹಿನ್ನೆಲೆ, ಅಥವಾ ನೀನು ದೇವಸ್ಥಾನದಲ್ಲಿ ಸಿಕ್ಕಿ, ಅಥವಾ ನಿನಗೆ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ, ಯಾರೋ ತಂದು ಸಾಕಿದವರು, ಈ ಮಾತುಗಳಿಂದ ನೀನು ದುಃಖ ಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿನ್ನ ಕಾರಣದಿಂದ ಯಾರ್ಯಾರಿಗೆ ನೆಮ್ಮದಿ ಕೆಡ್ತಾ ಇದೆಯೋ, ಯಾರ್ಯಾರ ದಾರಿಗೆ ನೀನು ಅಡ್ಡ ಹೋಗುತ್ತಿದೆಯೋ ಅವರಿಗೆ ನಿನ್ನನ್ನು ದೂಷಿಸ್ಲಿಕ್ಕೆ ಏನೋ ಒಂದಷ್ಟು ಕಾರಣ ಬೇಕು, ಹುಡುಕೊಳ್ತಾರೆ. ನೀನು ಒಳ್ಳೆ ಮಂತನದಲ್ಲಿ ಹುಟ್ಟು ಒಳ್ಳೆ ರೀತಿ ಬಂದಿದ್ರು ಅವರು ಬೇರೆ ಕಾರಣ ಹುಡುಕೊಳ್ಳೋರು. ಅವಾಗ ಅಂದರೆ ಬೈಯೋರ್ಗೇನೋ ಬೇಕೇ ಬೇಕಲ್ಲವ ಕಾರಣ. ಅವರು ನಿನ್ನ ಜಾತಿಯನ್ನು ಅಥವಾ ನಿನ್ನ ಹಿನ್ನೆಲೆಯನ್ನು ಹೀಯಾಳಿಸಿದ ಮಾತ್ರಕ್ಕೆ ನೀನು ಹೀನಳಲ್ಲ. ಆದರೆ ಯಾವಾಗ ಅವರ ಹೀಯಾಳಿಸುವಿಕೆಗೆ ನೀನು ಕಿವಿ ಕೊಟ್ಟು ನಿನ್ನ ಅಂತರಂಗವನ್ನು ದುಗುಡ ಮಾಡಿಕೊಂಡು ಬಗಡ ಮಾಡಿಕೊಂಡು ನೀನು ಸರಿಯಾದ ಜ್ಞಾನವನ್ನು ಪಡ್ಕೊಳ್ಳದೆ ಅವರ ಮಾತುಗಳಿಗೆ ಕುಗ್ಗಿ ಹೋಗಿ ನೀನು ಮಣ್ಣಾಗ್ತೀಯೋ, ಆ ಮಕ್ಕಳು ಅನಾಥ ಮಾಡಿಬಿಡ್ತೀಯ. ಇಲ್ಲ, ರಾಜ ಅಥವಾ ಯುವರಾಜ ಅನಿಸಿಕೊಂಡಂತಹ ದುರ್ಯೋಧನನ ದುರ್ಬುದ್ಧಿ ಮತ್ತು ಏನು ಈ ಸೂತಪುತ್ರ ಅನಿಸಿಕೊಂಡ ವಿದುರನ ಧರ್ಮ ನಡತೆ ಇವತ್ತು ಲೋಕ ಹೊಗಳೋದು ವಿದುರನನ್ನೇ. ಹಾಗೆ ನೋಡಿದ್ರೆ ಕ್ಷತ್ರಿಯ ವಂಶದಲ್ಲಿ ಯುವರಾಜನಾಗಿ ಜನಿಸಿದ ದುರ್ಯೋಧನನ್ನ ಯಾಕೆ ನಾವು ದುಷ್ಟ ಅಂತೀವಿ, ಮತ್ತು ಸೂತಪುತ್ರ ಅನಿಸಿಕೊಂಡ ವಿದುರನನ್ನು ನಾವು ಮಹಾನುಭಾವ, ಕೃಷ್ಣನೇ ಆತನಿಗೆ ನಮಸ್ಕಾರ ಮಾಡ್ತಿದ್ದ. ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬ ಮನುಷ್ಯನ ಯೋಗ್ಯತೆ ನಿರ್ಧಾರವಾಗುವುದು ಅವನು ಸೂತರಿಗೆ ಹುಟ್ಟಿದ್ನೋ ಅಥವಾ ಅವನು ಯಾರಿಗೆ ಹುಟ್ಟಿದ ಅಲ್ಲ, ಅವನು ಬದುಕಿದ ರೀತಿ ಅಂತದ್ದು ಅಂತ ಅಲ್ವನವ. ಹಾಗಾಗಿ ಕೊಟ್ಟಿಗೆಯಲ್ಲಿರುವ ಹಸುವಿಗೆ ಸಗಣಿ ಗಂಜಲು ಅದಕ್ಕೆ ನಾವು ದೇವತೆ ಸ್ಥಾನ ಕೊಟ್ಟಿದ್ದೀವಿ. ಅದೇ ರಾಜನಂತೆ ಎಲ್ಲೋ ಮಲಗಿ ಇನ್ನೊಬ್ಬರು ಮನೆ ಹಾಳು ಮಾಡುವ ದೊಡ್ಡ ಮನುಷ್ಯ ಅಂದ್ಕೊಂಡವನ ಬಗ್ಗೆ ನಾವು ಕೆಟ್ಟದಾಗ ಮಾತಾಡ ಕಾರಣ ಮನುಷ್ಯನ ದೊಡ್ಡ ಸ್ಥಿತಿಗಳು ನಿರ್ಧಾರವಾಗುವುದು. ಒಂದು ಹಸುವಿಗೆ ಸಿಕ್ಕ ಮನ್ನಣೆ, ಕೊಟ್ಟಿಗೆಯಲ್ಲಿ ಮಲಗುವ ಒಂದು ಹಸು ಗೋಮಾತಿಗೆ ಸಿಕ್ಕ ಮನ್ನಣೆ ಒಬ್ಬ ದೊಡ್ಡ ಸ್ಥಾನದಲ್ಲಿ ನಿಂತಿರುವ ಒಬ್ಬ ಕೆಟ್ಟ ರಾಜಕಾರಣಿಗೂ ಅಥವಾ ಕೆಟ್ಟವನು ಅನಿಸಿಕೊಂಡ ದೊಡ್ಡ ಶ್ರೀಮಂತನಿಗೂ ಒಂದು ಗೋವಿನ ಮಾನ್ಯತೆ, ಗೋವಿಗೆ ಸಿಗುವಷ್ಟು ಮನ್ನಣೆಯೂ ಒಬ್ಬ ಮನುಷ್ಯನಿಗೆ ಸಿಕ್ಕಿಲ್ಲ. ಅಂದರೆ ಲೋಕ ಗುರುತಿಸೋದು ಗೋವಿನ ಗುಣ, ರಾಜಕಾರಣಿಯ ಅಥವಾ ಅವನ ದುಷ್ಟ ಬುದ್ಧಿ. ಹಾಗಾಗಿ ಅಂತಿಮವಾಗಿ ಗೆಲ್ಲುವುದು ನಿನ್ನ ಗುಣನವ. ನಿನ್ನ ಮಕ್ಕಳಿಗೆ ನೀನು ಅದನ್ನು ಮಾತ್ರ ಹೇಳಬಹುದು, ಪರವಾಗಿಲ್ಲ ನಾಳೆನೇ ಬದುಕು ಮುಕ್ತಾಯವಾದರೂ ನಿನ್ನ ಮಕ್ಕಳ ಜೊತೆ ಇದ್ದಷ್ಟು ಸಮಯ ಅವರಿಗೆ ಈ ಧರ್ಮ ಬುದ್ಧಿಯನ್ನು ಹೇಳಿಕೊಡು. ಇಲ್ಲ, ಮೊನ್ನೆ ನಮ್ಮ ತಾಯಿಯವರಿಗೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿತ್ತು, ನನ್ ಸಾಕಿದ್ದವರಿಗೆ. ಅಲ್ಲಿ ಹೋಗ್ತೀನಂದ್ರು ಬಿಡ್ಲಿಲ್ಲ. ಅವಳೇನ್ ನಿನಗ್ ಹಡ್ದಾಳೇನು, ಅವಳೇ ನಿನಗ್ ಸಾಕ್ಯಾ ಇದು ಮಾಡಾಳೇನು, ನೀನ ಅವಳ ಹೊಟ್ಟೆಲ್ ಹುಟ್ಟಿದ್ದೇನು, ಎದಕ್ ಹೋಗ್ತಿ ಅಂತ ಹೋಗೇ ಗುಡ್ಸಿಲ್ಲ. ಅಷ್ಟ ದುಷ್ಟ ಜನ. ಆಯ್ತವ, ಈಗ ನಿನಗೆ ನಾನು ಕೇಳ್ಕೊಳ್ಳೋದವ, ಆತನ ಯಾವ ಆ ಸಂಬಂಧದ ಅಥವಾ ಆ ನಡತೆ ಅದನ್ನು ಏನು ಪ್ರಶ್ನೆ ಮಾಡಬೇಡ. ನಿನಗೆ ನಿನ್ನ ಜೀವನದಲ್ಲಿ ನಿನ್ನ ಮಕ್ಕಳು ಹಾಗೂ ನೀನು, ಮಕ್ಕಳು ಅಂತಲೇ ನಾನು ಹೇಳಲ್ಲ, ನೀನು ಅಷ್ಟೇ ಮುಖ್ಯ. ನಿಂದು ಒಂದು ಬದುಕು, ನೀನು ಆರೋಗ್ಯ ನೋಡ್ಕೋ. ನೀನು ಚೆನ್ನಾಗಿದ್ರೆ ನಾಳೆ ಗಂಡ ಎಲ್ಲೋ ಕೆಳಗಡೆ ಬಿದ್ದು ಆ ಬೇರೆ ಹೆಣ್ಣಿನ ಸವಾಸಕ್ಕೆ ಹೋಗಿ ಅಲ್ಲೇನೋ ಬಿದ್ದು ಸೋತು ಕೆಟ್ಟು ಬಂದಾಗಲೂ ನೀನು ನೋಡ್ಕೊಳ್ಬೇಕಂದ್ರೆ ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕು. ಬಿಟ್ಬಿಡು, ಎಲ್ಲ ಬಿಟ್ಟುಬಿಡು. ಗಂಡನನ್ನು ಅಷ್ಟೇ ಪ್ರೀತಿ ಮಾಡು, ಆದರೆ ಈ ವಿಚಾರ ತೆಗಿಲೇಬೇಡ. ಅದು ಆಗಿಯೂ ನಿನ್ನನ್ನು ಅವ್ರು ಏನೇನೋ ಅಂತಾರ, ಕೃಷ್ಣ ಇದು ನನಗಂದಿದ್ದಲ್ಲಪ್ಪ, ನಿನಗಂದಿದ್ದು. ಯಾಕಂದರೆ ಸಾಮಾನ್ಯವಾಗಿ ಧರ್ಮವಂತರ ಜೊತೆಯೇ ಭಗವಂತ ಸದಾ ಇರ್ತಾನೆ. ಆದರೆ ಆ ಧರ್ಮವಂತ ಜನರಿಗೆ, ಸಜ್ಜನರಿಗೆ ಯಾರ್ಯಾರು ಏನೇನು ಕೆಟ್ಟ ಪದ ಬಳಸ್ತಾರೋ ಅದು ಸಾಕ್ಷಾತ್ ಭಗವಂತನಿಗೆ ಬೈದಂತೆ. ಅದರ ಪ್ರತಿಫಲವನ್ನು ಇಂದೋ ನಾಳೆಯೋ ಅನುಭವಿಸಲೇಬೇಕು. ಅದನ್ನು ನನಗಂದ್ರು ಅಂದ್ಕೊಂಡ್ರೆ ದುಃಖ, ಅದು ಬೇರೆ ಭಗವಂತನಿಗಂದಿದ್ದು. ಯಾಕಂದ್ರೆ ನೀನು ತಪ್ಪು ಮಾಡಿದ್ರೆ ಆ ಬೈಗುಳಗಳು ನಿನಗೆ, ಮಾಡಿಲ್ಲ ಅಂದರೆ ಅಪ್ಪ ನಾನು ನಿನ್ನ ನಂಬಿದ್ದೀನಪ್ಪ, ಅವ್ರು ನನಗಂದಿಲ್ಲ, ನಿನಗಂದಿರೋದು ಅವ್ರು ಒಳ್ಳೇದೇ ಮಾಡಪ್ಪ. ಅಂದರೆ ಈ ಮಟ್ಟಿನ ಶಾಂತತೆ ಬರಬೇಕಂದ್ರೆ ತುಂಬ ಸಮಯ ಬೇಕು. ಬಟ್ ನನಗನ್ಸುತ್ತೆ ನೀವು ನೋಡಿರೋ ಕಷ್ಟ, ನೀವು ಬದುಕಿರೋ ರೀತಿ, ನಿಮ್ಗೆ ಆಲ್ರೆಡಿ ಆ ಪ್ರಬುದ್ಧತೆ ಬಂದಿರುತ್ತೆ. ನೀವಿಷ್ಟೇ ಮಾಡಿ. ಆಯ್ತು ಆಯ್ತು ಆಯ್ತು, ಒಳ್ಳೇದಾಗ್ಲಿ. ಪ್ರಶ್ನೆ ಮಾಡಬೇಡ, ಧೈರ್ಯವಾಗಿರು, ಅವ್ರನ್ನ ಪ್ರೀತಿ ಮಾಡು. ಆದರೆ ಯಾವುದನ್ನು ಪ್ರಶ್ನೆ ಮಾಡಬೇಡ, ನೀನು ಒಳ್ಳೇದಾಗುತ್ತೆ. ಮುಂದಿನ ಒಂದು 8-10 ತಿಂಗಳಲ್ಲಿ ಗಂಡ ನಿನ್ನನ್ನು ಅರ್ಥ ಬದುಕ್ತಾರೆ. ಒಳ್ಳೇದಾಗ್ಲವ, ಶುಭವಾಗ್ಲಿ.
ಹಾ ಪರಮಾತ್ಮ ನೋಡಿ, ಒಂದು ಹೆಣ್ಣು ಆಯ್ತಪ್ಪ ಆಕೆಯನ್ನು ಮದುವೆ ಆಗು, ಕರ್ಕೊಂಡು ಬಾ, ಪರವಾಗಿಲ್ಲ ಅಂತ ಹೇಳ್ತಾರೆ ಅಂದರೆ ಆಕೆ ಈ ಈ ಈ ದಾರಿಯನ್ನು ಇಷ್ಟಪಟ್ಟು ಹೇಳ್ತಿದ್ದಾರೆ ಅಂತಲ್ಲ. ಆದರೆ ತನ್ನ ಗಂಡನ ಮರ್ಯಾದೆ ಹೋಗಬಾರದು. ನೋಡಿ, ಒಂದು ಹೆಣ್ಣಿನ ಶ್ರೇಷ್ಠತೆ ಇಲ್ಲೇ ಇದೆ ಅಲ್ವಾ? ತನ್ನ ಗಂಡನ ಮರ್ಯಾದೆ ಹೋಗಬಾರ್ದು ಅಂತ ಇನ್ನೊಂದು ಹೆಣ್ಣನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿದ್ದಾರೆ. ನೋಡಿ, ನಾವು ಪುರಾಣಗಳನ್ನ ತಗೊಂಡಾಗ ಅರ್ಜುನನಿಗೆ ದ್ರೌಪದಿಯೂ ಕೂಡ ಹೆಂಡತಿ ಹೌದು. ಹಾಗೆ ಕೃಷ್ಣನ ತಂಗಿ ಸುಭದ್ರೆ ಕೂಡ ಹೆಂಡತಿ ಆದ್ಲಲ್ವೇ? ನಾನು ಹೇಳೋದು 2 ಮದುವೆ 3 ಮದುವೆ ಒಳ್ಳೇದಲ್ವೇ ಅಲ್ಲ. ಪುರಾಣಗಳಲ್ಲಿ ಕೆಲವೊಂದನ್ನು ನಾವು ಕೇವಲ ಬದುಕಿನ ಪಾಠಕ್ಕನುಸಾರವಾಗಿ ತಗೊಳ್ಬೇಕೇ ಹೊರತು ನಾನು ಒಂದು ಹೆಣ್ಣನ್ನು 5 ಜನ ಮದುವೆ ಆಯ್ತೀವಿ ಅಥವಾ ಒಬ್ಬರು 3 ಮದುವೆ ಆಯ್ತೀವಿ, ತಪ್ಪು. ಬಹುಶಃ ಈ ಕಾಲಕ್ಕೆ ಮನುಷ್ಯನ ಹೃದಯ ವೈಶಾಲ್ಯತೆ ಅಷ್ಟು ದೊಡ್ಡದಿಲ್ಲ. ಒಂದು ಗಂಡಿಗೆ ಒಂದು ಹೆಣ್ಣು, ಏನೋ ತಪ್ಪಾಯಿತು ಅಂದಾಗ 2ನೇ ಮದುವೆ. ಬಟ್ ನನಗನ್ಸೋದು 2 ಮದುವೆ ಆಗಿ ಜೀವನ ಚೆನ್ನಾಗಿ ಕಟ್ಟಿಕೊಂಡು ಆ 2 ಹೆಣ್ಣುಮಕ್ಕಳನ್ನು ಪ್ರೀತಿ ಗೌರವಗಳಿಂದ ನೋಡಿಕೊಂಡವರು ಇದ್ದಾರೆ. ಬಟ್ ಅದು ಎಲ್ಲೋ ಕೋಟಿಗೊಂದು ಹಂಗನ್ಸೋದು. ಇನ್ನಿದ್ದವೆಲ್ಲ ಬರ್ಬಾದೆ. ಹಾಗಾಗಿ ನಮ್ಮಲ್ಲಿ ಈ 2 ಮದುವೆ 3 ಮದುವೆ ಇದು ಸರಿಯಲ್ಲ. ನಮ್ಮಲ್ಲಿ ಅಲ್ಲ, ಎಲ್ಲೂ ಸರಿಯಲ್ಲ. ಎಲ್ಲೋ ದುಡ್ಡಿರೋನು ಯಾರೋ ಸಿನಿಮಾ ಮಂದಿ ಕೆಲವೊಮ್ಮೆ ಅದು ಸರಿ ಅಂತ ನಿಮ್ಗೆ ಅನ್ನಿಸ್ಬೋದು. ಖಂಡಿತ ಅದು ಒಳ್ಳೆಯದಲ್ಲ. ಈ ಹೆಣ್ಮಗಳು ತನ್ನ ಗಂಡನಗೋಸ್ಕರ ತ್ಯಾಗ ಮಾಡಿದ್ದಾರೆ. ಹಿಂದೆ ನೀವೇನೇ ಪ್ರೀತಿ ಮಾಡಿರಿ, ಮದುವೆ ಆದಮೇಲೆ ಪ್ರೀತಿ ಮಾಡಿದ್ರೆ ಪಡ್ಕೊಳ್ಳಿ, ಪ್ರಯತ್ನ ಮಾಡಿ, ಎತ್ತವ್ರಿಗೆ ಅನ್ಯಾಯ ಮಾಡಬೇಡಿ, ಎತ್ತವ್ರ ಮನಸ್ಸು ನೋಯಿಸಬೇಡಿ. ಆದರೆ ಪ್ರೀತಿ ಮಾಡಿದ್ದೀರಿ, ಏನೋ ಕಾರಣಕ್ಕೆ ಬೇರೆ ಆದ್ರಿ, ನೀವು ಬೇರೆಯವ್ರನ್ನ ಮದುವೆ ಆದ್ರಿ, ಆಮೇಲೆ ಅಯ್ಯೋ ನಾನು ಪ್ರೀತಿ ಮಾಡಿದ್ದೆ ಅನ್ನೋ ಕಾರಣಕ್ಕೆ ಅವರನ್ನು ಮತ್ತೆ ಸಂಪರ್ಕ ಮಾಡೋದು, ಸಂಬಂಧ ಇಟ್ಕೊಳ್ಳೋದು ಬೇಡ. ನರಕ, ಒಳ್ಳೆಯದಲ್ಲ. ಬಹುಶಃ ನಿಮ್ಮ ಗಂಡನಿಗೆ ಹೇಳಬಹುದು ಅಥವಾ ನಿಮ್ಮ ಹೆಂಡತಿಗೆ ಹೇಳಬಹುದು, ರೀ ಅವ್ರ ಮದುವೆ ಮುಂಚೆ ನಾವು ಅವರು ಪ್ರೀತಿ ಮಾಡ್ತಿದ್ದೋ. ಅದು ತಪ್ಪೆ, ಅದು ಒಳ್ಳೆಯದಲ್ಲ. ಸಂಬಂಧ ಹಾಳು ಮಾಡ್ಕೊಂಡ್ಬಿಡ್ತೀರಿ ಸಂಸಾರಗಳನ್ನ. ಒಂದು ವೇಳೆ ನೀವು ಅಷ್ಟು ತುಂಬ ಒಳ್ಳೆ ರೀತಿಯಲ್ಲಿ ತೆಗೆದುಕೊಳ್ಳೋರು ಇದ್ದರೆ, ಹೌದಪ್ಪ ನನ್ನ ಹೆಂಡತಿ ಏನೂ ಮುಚ್ಚಿಡ್ತಿಲ್ಲ, ಎಲ್ಲ ಹೇಳಿದ್ದಾರಪ್ಪ ಅನ್ನೋ ನಂಬಿಕೆನೂ ಬರ್ಬೋದು, ಗಂಡನಿಗೆ ಗೊತ್ತಿಲ್ಲ. ಬಟ್ ಯಾವುದೇ ಕಾರಣಕ್ಕೂ ಹಿಂದೆ ಪ್ರೀತಿಸಿದ್ದೋ, ಕಾಲೇಜಲ್ಲಿ ಪ್ರೀತಿಸಿದ್ದೋ, ಸ್ಕೂಲಲ್ಲಿ ಪ್ರೀತಿಸಿದ್ದೋ ಅಥವಾ ಅಲ್ಲೆಲ್ಲೋ ಪ್ರೀತಿಸಿದ್ದೋ ಅನ್ನೋ ಕಾರಣಕ್ಕೆ ಮುಗಿದು ಹೋಗಿರೋ ಅಧ್ಯಾಯಗಳಿಗೆ ಜೀವ ಕೊಡೋ ಪ್ರಯತ್ನ ಮಾಡಬೇಡಿ, ಒಳ್ಳೆಯದಲ್ಲ. ಶುಭವಾಗಲಿ.